ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಈ ಒಂದು ಸಂಧ್ಯಾ ವೇಳೆಯಲ್ಲಿ ಅದ್ಭುತವಾದಂಥ ಕಾರ್ಯವು ದೇವರು ನಿಮ್ಮ ಜೀವನದಲ್ಲಿ ಮಾಡಬೇಕೆಂಬುದಾಗಿ ನನ್ನ ಹಾರೈಕೆ. ಒಂದು ಸಾಮಾನ್ಯವಾದಂಥ ವಿಧೇಯತ್ವ, ಒಂದು ಅಸಾಮಾನ್ಯವಾದಂಥ ಅದ್ಭುತ ಮಾಡಿದ್ದು ನಾನು ಕಂಡು ನನ್ನ ಭಾಳ ಆಶ್ಚರ್ಯಪಟ್ಟೆ. ಭಾಳಷ್ಟು ಜನರು ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಬೇಕಾದ್ರೆ ಅಥವಾ ಚಮತ್ಕಾರ ಮಾಡಬೇಕಾದ್ರೆ ಅನೇಕ ವಿಧವಾದಂಥ ಸುಳ್ಳು, ಮೋಸ, ವಂಚನೆಯನ್ನು ತಂದು ನಿಮಗೆ ಹೇಳುತ್ತಾರೆ. ಆದರೆ ನಾನು ಕಂಡಿದ್ದೀನಂದ್ರೆ ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಐ ವಾಂಟ್ ಸೌಂಡ್. ಥ್ಯಾಂಕ್ ಯು ಫಾದರ್, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ಹಲ್ಲೆಲೂಯಾ. ಆದ ಕಾರಣ ಈ ಒಂದು ದೇವರ ಕಾರ್ಯವನ್ನು ನಾವು ನೋಡೋಣ. ಯಾಕಂದ್ರೆ ದೇವರು ಅದ್ಭುತವಾದಂಥ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಎಲ್ಲ ನಾನು ಕೇಳ್ತಕ್ಕಂಥವ್ರು ಎಷ್ಟು ಆಸಕ್ತಿಯಿಂದಲೇ ದೇವರ ವಾಕ್ಯವನ್ನು ಕೇಳ್ತಾರೆ. ನನಗೆ ಗೊತ್ತಿದೆ ಇವತ್ತು God is going to do a great miracle by simple obedience. ಒಂದು ಸಾಮಾನ್ಯವಾದಂಥ ಒಂದು ವಿಧೇಯತೆಯಿಂದ ಅಸಾಮಾನ್ಯವಾದಂಥ ಮಹತ್ವ ಕಾರ್ಯವನ್ನು ದೇವರು ಆ ಕಾಲದಲ್ಲಿ ಮಾಡಿದ್ದಾನೆ. ಈ ಸಂದೇಶವು ಮುಗಿದರೊಳಗೆ ನಿಮ್ಮ ಜೀವನದಲ್ಲಿ ಕೂಡ ಆಗಲಿ ಎಂಬುದಾಗಿ ನನ್ನ ಹಾರೈಕೆ. ಜಾಗ್ರತೆಯಿಂದ ಕೇಳಿಸ್ಕೊಳ್ತೀನಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾರು ಈ ಒಂದು ಸಂಗತಿಯನ್ನು ಗಮನಿಸ್ತಾ ಇರುವಾಗ, ಲಾಲಿಸ್ತಾ ಇರುವಾಗ ಬಹಳ ಕೇರ್ಫುಲ್ ಆಗಿ ಇದನ್ನು ನಾವು ಲಾಲಿಸೋಣ. ಐ ಲವ್ ದಿಸ್ ಗಾಡ್ಸ್ ಆಕ್ಟ್. ಅಂದ್ರೆ ದೇವರು ಮಾಡ್ತಕ್ಕಂಥ ಆ ಕ್ರಿಯೆ ಅದ್ಭುತವಾಗಿದೆ. ಅದು ನಾನು ಬಹಳಷ್ಟು ವಿಷಯಗಳಲ್ಲಿ ಅನೇಕ ಜನರಿಗೆ ಯೇಸು ಕ್ರಿಸ್ತನಿಂದ ಉಂಟಾಗತಕ್ಕಂಥ ನಿನ್ನನ್ನು ಖಂಡಿತವಾಗಿ ಬಡತನದಿಂದ ಬಿಡುಗಡೆ ಮಾಡುತ್ತಾನೆ, ಆತನ ಉಪದೇಶಗಳು ಹಂಗಿದೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಯೇಸು ಹೇಳಿದ್ದಾರೆ, ನಾನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೆ, ಸುಂದರವಾಗಿ ಹೇಳಿದೆ, ಬಡವರಿಗೆ ಸುವಾರ್ತೆಯನ್ನು ಸಾರೋದಕ್ಕಾಗಿ ಕರ್ತನ ಆತ್ಮ ನನ್ನ ಮೇಲಿದೆ, ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. ಬಡವರಿಗೆ ಸುವರ್ತಮಾನವನ್ನು, ಕುರುಡರಿಗೆ ಕಣ್ಣು ಕೊಡೋದಕ್ಕಾಗಿಯೂ ಮತ್ತು ಸುಭಿಕ್ಷೆ ವರ್ಷವನ್ನು ಸಾರಿ ಹೇಳೋದಕ್ಕಾಗಿಯೂ, ಬಂಧಕದಲ್ಲಿದ್ದವರನ್ನು ಬಿಡಿಸೋದಕ್ಕಾಗಿಯೂ, ಸೆರೆಮನೆಯಲ್ಲಿದ್ದವರಿಗೆ ಮುಕ್ತಗೊಳಿಸೋದಕ್ಕಾಗಿಯೂ ತಂದೆ ನನ್ನನ್ನು ಕಲಿಸಿದನೆಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತು ನಿಮ್ಮ ಗಮನಕ್ಕೆ ಬರಬೇಕು. ಬಡವರಿಗೆ ಏನು ಸುವಾರ್ತೆ? ಒಳ್ಳೆ ವಾರ್ತೆ ಏನು? ಇತ್ತೀಚೆಗೆ ವಾರ್ತೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಹಲ್ಲೆಲೂಯಾ. ಗಮನಿಸ್ತೀರ ಹಾಗೆ? ಪ್ರೈಸ್ ಲಾರ್ಡ್. ಅದೇ ಚೆನ್ನಾಗಿ ಆಗ್ತದೆ. ಮನೋಪ್ರಕಂತ ಹೇಳ್ತೀರ ಅಲ್ಲೂಯಾ. ಈ ಒಂದು ಸಂಗತಿಯನ್ನು ಗಮನಿಸೋಣ. ಯಾಕಂದ್ರೆ ಸಾಮಾನ್ಯವಾದಂಥ ವಿಧೇಯತ್ವ ಒಂದು ಮಹಾ ದೊಡ್ಡ ಅದ್ಭುತ ನಿಮ್ಮ ಜೀವನದಲ್ಲಿ ಮಾಡಲಿ ಎಂಬುದಾಗಿ. ಅಸಾಮಾನ್ಯವಾದಂಥ ಅದ್ಭುತ, ಫೈನಾನ್ಷಿಯಲ್ ಮಿರಾಕಲ್. ಇದು ಎಂಥದಂದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಗತಿ. ಇವತ್ತು ಯೇಸು ಅನೇಕ ನಷ್ಟವಾದವರನ್ನು ಬಿಸ್ನೆಸ್ಸಲ್ಲಿ ಬಂಡವಾಳ ಹಾಕಿಕೊಂಡು ಅದರಲ್ಲಿ ಬೇಕಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟವಾಗಿದ್ದವರಿಗೆ ಇವತ್ತು ಒಳ್ಳೆ ವಾರ್ತೆ. ನಷ್ಟವಾಗಿದ್ದವರಿಗೆ ಇಗೋ, ಇನ್ನು ಮುಂದೆ ನಿನ್ನ ನಷ್ಟವೆಲ್ಲ 100ರಷ್ಟಾಗಿ ಪರಿಹಾರವಾಗಿ ನಿನಗೆ ದೊರಕುವಂತೆ ಬಿಸ್ನೆಸ್ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ನೀನು ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು, ನಿನ್ನ ಬಿಸ್ನೆಸ್ಗಾಗಿ ಮಾಡಿಕೊಂಡಿರೋ ಎಲ್ಲ ಯೋಜನೆಗಳು, ಪ್ಲಾನ್ಸ್ಗಳು ನೀನಷ್ಟಾಗಿರ್ಬೋದು. ಆದರೆ ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ನುಡಿಯನ್ನು ಕೇಳಿ ನೀನು ನಂಬಿ, ಸಿಂಪಲ್, ವೆರಿ ಸಿಂಪಲ್, ನೀನು ಇದೇನಾದರೆ ಸಾಕು, ಖಂಡಿತವಾಗಿ ನಿನ್ನ ಬಿಸ್ನೆಸ್ ವೃದ್ಧಿ ಹೊಂದುತ್ತದೆ. ಇನ್ನೊಂದು ಮಾತು ಹೇಳಬೇಕು, ನೀನು ಮಾಡ್ತಕ್ಕಂಥ ಸೇವೆ ಆಗಲಿ, ಆ ಸೇವೆಯನ್ನು ಕೂಡ ಇವತ್ತು ದೇವರು ಅತಿ ಅಭಿವೃದ್ಧಿ ಆಗುವಂತೆ ಮಾಡ್ತಾನೆ. ಯೇಸುವಿನ ಮಾತನ್ನು ಕೇಳಿ ಅದಕ್ಕೆ ವಿಧೇಯನಾಗಿದ್ರೆ ಮಾತ್ರ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವ? ಅದಕ್ಕಾಗಿ ಇಲ್ಲಿ ಅನೇಕ ಸಾರಿ ನಾವು ಸಭೆಗಳಿಗೆ ಒಬ್ಬರು ಬಹಳ ಸಾರಿ ನಾನು ಪ್ರತಿಯೊಂದು ನಮ್ಮ ಸಭೆಯಲ್ಲಿರ್ತಕ್ಕಂಥವ್ರಿಗೆ ಅಥವಾ ಬೇರೆ ಯಾವ ಸಭೆನವರು ಕೂಡ ನನ್ನ ಹತ್ರ ಕೇಳಿಕೊಂಡಿರುವಾಗ ಜಾಗ್ರತೆಯಿಂದ ಕೇಳ್ಕೊತೀರಿ ಮಾತನ್ನು. ಪಾಸ್ಟರ್, ನಮಗೆ ಬಹಳ ಅನಿಷ್ಟವಾಗಿದೆ, ನಮ್ಮ ಬಿಸ್ನೆಸ್ಸಲ್ಲಿ ಬಹಳ ನಷ್ಟ ಬರ್ತಾ ಇದೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ನಾನು ಕೇಳ್ತೇನೆ,
ನೀವು ಹೋಗುವ ಲಿಸನ್ ಕೇರ್ಫುಲಿ, ಬಹಳ ಜಾಗ್ರತೆ. ನೀವು ಹೋಗುವ ಚರ್ಚ್ಗೆ, ನೀವು ಹೋಗುವ ಸಭೆಗೆ ನೀವು ಪ್ರಾಮಾಣಿಕವಾಗಿ ದಶಮಾಂಶಗಳನ್ನು ಕೊಡ್ತಾ ಇದ್ದೀರಾ? ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತೇವೆ ಪಾಸ್ಟರ್, ಮಂತ್ಲಿ ಚಂದ ಅಂತೇಳಿ, ಆದರೆ ದಶಮಾಂಶವನ್ನು ಕೊಡ್ತಾ ಇದ್ದೀರಾ? ಇಲ್ಲ ಪಾಸ್ಟರ್ ಅಂತ ಹೇಳಿದ್ರು. ಇಲ್ಲ 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 ಇಲ್ಲ. ಆವಾಗ ನೀವು ಆರ್ಥಿಕ ಸ್ಥಿತಿಯಲ್ಲಿ ಯಾಕೆ ನಷ್ಟ ಆಗಿದೆ ಎಂಬುದಾಗಿ ನೀವು ಕೇಳ್ಬೋದು ನನಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಲ್ಲಿ ಅದ್ಭುತವಾದಂಥ ಸಂಗತಿ ನಾವು ಗಮನಿಸ್ತದೆ. ಯಾಕಂದ್ರೆ ಕರ್ತನು ಬಹಳ ಒಳ್ಳೆಯವನು, ಆತನು ಮಾಡತಕ್ಕಂಥ ಕ್ರಿಯೆಗಳು ಕೂಡ ಬಹಳ ಒಳ್ಳೆಯದಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನಾ ಕೇಳಿದೆ ಅವರಿಗೆ, ನಿಮ್ಮ ಸಭೆಗೆ ಪ್ರಾಮಾಣಿಕವಾಗಿ ದಶಮಾಂಶಗಳನ್ನು ಕೊಡ್ತಾ ಇದ್ದೀರಾ? ಇಲ್ಲ ಸರ್. ಯಾಕೆ? ಇಲ್ಲ ನಮಗೆ ಕೊಡ್ಲಿಕ್ಕೆ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನಾನು ಯಾಕೆ, ನಿಮಗೆ 10,000 ಬಂದರೆ 1,000 ನಿಮ್ಮ ಚರ್ಚಲ್ಲಿ ನೀವು ದಶಮಾಂಶ ಕಾಣಿಕೆ ಕೊಡಲು ನಿಮ್ಗೆ ಆಗ್ತಾ ಇಲ್ಲ. ಆದ್ರೆ ನೀವು ಹೇಳ್ತಾ ಇದ್ರಿ ನಮಗೆ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಖಂಡಿತವಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರು ನಿಮ್ಮ ಬಿಸ್ನೆಸ್ ಅನ್ನು ಆಶೀರ್ವದಿಸಲಿ. ಆಶೀರ್ವದಿಸಿದ ನಂತರ ಕೂಡ ನೀನು ಕರ್ತನ ಸಮ್ಮುಖದಲ್ಲಿ ನಿನ್ನ ಕಾಣಿಕೆ ಅರ್ಪಣೆಗಳನ್ನು ಅರ್ಪಿಸಲೇಬೇಕು. ಕರ್ತನ ಸಮ್ಮುಖದಲ್ಲಿ ಅಂದರೆ ನನ್ನ ಈ ಟಿವಿ ಪ್ರೋಗ್ರಾಮ್ಗೆ, ನನ್ನ ಈ ಚಾನೆಲ್ ಪ್ರೋಗ್ರಾಮ್ಗೆ ನೀವೇನೂ ದೇಣಿಗೆ ಕೊಡೋದು ಬೇಕಾಗಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇಲ್ಲಿ ಈ ಒಂದು ಮೋಸದ ಬೋಧನೆಯಿಂದ ಬಹಳ ಜಾಗರೂಕರಾಗಿರ್ತೀರಿ. ನೀವು ಈ ಒಂದು ನಡೀತಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ಸ್ಪಾನ್ಸರ್ ಮಾಡಬೇಕಾಗಿಲ್ಲ. ಆದರೆ ನೀವು ಹೋಗುತ್ತಿರ್ತಕ್ಕಂಥ ಸಭೆಗೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಕಾಣಿಕೆ ದಶಮಾಂಶಗಳನ್ನು ಕೊಡ್ತಾ ಇರಿ, ಖಂಡಿತವಾಗಿ ನೀವು ಆಶೀರ್ವದಿಸಲ್ಪಡ್ತೀರಿ. ಆದರೆ ಇಲ್ಲೇ ಆಶೀರ್ವದಿಸಲ್ಪಡಲಿಲ್ಲ, ನಾವು ಉದ್ಧಾರ ಆಗ್ತಾ ಇಲ್ಲ, ನಾವು ಬೇಗನೆ ಏಳಿಗೆಗೆ ಬರ್ತಾ ಇಲ್ಲ ಎಂಬುದಾಗಿ ಬಹಳ ಜನರ ಪ್ರಶ್ನೆ ಇತ್ತು. ಆದರೆ ಅದಕ್ಕೆ ಯಾಕೆ ನಾವು ಆಶೀರ್ವದಿಸಲ್ಪಡ್ತಾ ಇಲ್ಲ? ಖಂಡಿತವಾಗಿ ಆಶೀರ್ವದಿಸಲ್ಪಡ್ತೇವೆ. ಕೇಳಿದ್ರೆ ಲೂಕಾ ಸುವಾರ್ತೆ 1ನೇ ಅಧ್ಯಾಯ ನಾವು ನೋಡ್ತೀವಿ, 11ನೇ ವಚನವರೆಗೆ ಒಂದು ಸ್ಟೋರಿ ನಡೆದಿದ್ದಿಲ್ಲ. ಯೇಸು ಕ್ರಿಸ್ತನು ಗಲಿಲಾಯ ಸಮುದ್ರದ ತೀರದಲ್ಲಿ, ಗಲಿಲಾಯ ಸಮುದ್ರದ ತೀರ, ಜಾಗತ್ತೆ ಅಂತ ಕೇಳ್ಕೋತೀವಿ. ಗಲಿಲಾಯ ಸಮುದ್ರದ ತೀರದಲ್ಲಿ ಬಹಳ ಶ್ರದ್ಧೆಯಿಂದ ಗಲಿಲಾಯ ಸಮುದ್ರದ ತೀರದಲ್ಲಿ ಯೇಸು ಕ್ರಿಸ್ತನು ನಡೆಯುತ್ತಾ ಹೋಗ್ತಾ ಇದ್ದನು. ಅದಕ್ಕೆ ಗೆನಸರೇತ್ ಎಂಬ ಲೇಖನು ಅಂತಾರೆ, ಕೆರೆನೂ ಅಂತಾರೆ. ಅದಕ್ಕೆ ಏನಂತಾರೆ? ಗೆನಸರೇತ್ ಎಂಬ ಕೆರೆನೂ ಅಂತ ಹೇಳ್ತಾರೆ. ಆದರೆ ಈ ಒಂದು ಕೆರೆಯ ತೀರದಲ್ಲಿ ಅಂದ್ರೆ ದಂಡಿಗೆ ಆತನು ನಡೆದುಕೊಳ್ತಾ ಬರ್ತಾ ಇದ್ದನು. ಬರ್ತಾ ಇರುವಾಗ ಅಲ್ಲೇ ಆ ಕೆರೆ ಅಂದ್ರೆ ಅದು ದೊಡ್ಡ ಪೌಂಡ್, ಅದು ದೊಡ್ಡ ಸಮುದ್ರ, ಅದು ನಾವು ಸಮುದ್ರ ಅಂತಲೂ ಹೇಳ್ಬೋದು ಅದಕ್ಕೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅದಕ್ಕೆ ಆ ಕೆರೆ ಅದು ಸಮುದ್ರನೇ, ಗಲಿಲಾಯ ಸಮುದ್ರನೇ. ಅದಕ್ಕೆ ಎರಡಕ್ಕೂ ಒಂದೇ ಅರ್ಥ. ಅದು ಗೆನಸರೇತ್ ಎಂಬ ಲೇಕ್ ಅಂದ್ರೂ ಅದೇ, ಗಲಿಲಾಯ ಸಮುದ್ರ ಅಂದ್ರೂ ಅದೇ. ಈ ಎರಡು ಗಾಡಿಗಳು ನಾವು ಕನ್ಫ್ಯೂಸ್ ಆಗಬಾರ್ದು. ಯೇಸು ಕ್ರಿಸ್ತನು ನಡೆದುಕೊಳ್ತಾ ಬರ್ತಾ ಇರುವಾಗ ಯೇಸು ಕ್ರಿಸ್ತನ್ ನೋಡಿ ಜನಸಮೂಹ, ಗುಂಪಿನ ಜನಸಮೂಹ ತುಂಬಿ 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 ಏನ್ ಮಾಡಿದಂದ್ರೆ ಅಲ್ಲೇ ಬಂದಿತ್ತು. ಬಂದ ಕೂಡಲೇ ಯೇಸು ಕ್ರಿಸ್ತನಿಗೆ ಏನಾಯ್ತು ಅಂದ್ರೆ, ಅವ್ರಿಗೆ ಹೇಗೆ ನಾನು ಸಂಬೋಧಿಸಬೇಕು, ಹೇಗೆ ನಾನು ಬೋಧಿಸಬೇಕಂತೇಳಿ ಅಲ್ಲಿ ಯಾವುದೇ ಸ್ಟೇಜ್ ಗೀಜ್ ಕಟ್ಟಿಟ್ಟಿಲ್ಲ. ಅಲ್ಲಿ ಎಮರ್ಜೆನ್ಸಿ ಸ್ಟೇಜ್ ಒಂದಿತ್ತು. ಆ ಸಮುದ್ರದ ತೀರದಲ್ಲಿ ಸಿಮಿಯೋನನು ಎಂಬ ವ್ಯಕ್ತಿ, ಅಂದ್ರೆ ಸಿಮಿಯೋನನೆಂಬ ಮೀನುಗಾರನು, ಆತನನ್ನು ಪೇತ್ರ ಎಂಬುದಾಗಿ ಯೇಸು ಕ್ರಿಸ್ತನು ಬಂಡೆ ಎಂಬುದಾಗಿ ಆತನನ್ನು ಕರೆದಿದ್ದಾನೆ. ಸಿಮಿಯೋನನೆಂಬ ಪೇತ್ರನು ಅಲ್ಲಿ ರಾತ್ರಿ ಎಲ್ಲ ಬೇಟೆ ಆಡಿ ಒಂದು ಮೀನ ಸಿಗಲಿಲ್ಲ. ರಾತ್ರಿ ಎಲ್ಲ ಬಲಿ ಹಾಕಿ ಬೇಟೆ ಮಾಡಿದ್ರು ಒಂದು ಮೀನ ಸಿಗಲಿಲ್ಲ. ಆದರೆ ಯೇಸು ಕ್ರಿಸ್ತನು ಆ ಸಮಯದಲ್ಲಿ ಆ ಒಂದು ಸಮುದ್ರದ ತೀರದಲ್ಲಿ ಬಂದಿರುವಾಗ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಯೇಸು ಕ್ರಿಸ್ತನ ಸಮುದ್ರ ತೀರದಲ್ಲಿ ಬರ್ತಾರೆ. ಆ ಪೇತ್ರನಿಗೆ ಹೇಳ್ತಾನೆ, ಸ್ವಲ್ಪ ನಾವೆಲ್ಲಿ ಹತ್ತು ಕೂತ್ಕೊಳ್ತಾರೆ. ಯೇಸು ಕ್ರಿಸ್ತನು ಸ್ಟೇಜ್ ರೆಡಿ ಆತಲೆ, ಪ್ಲಾಟ್ಫಾರ್ಮ್ ರೆಡಿ ಆತಲೆ. ನಾವೆಲ್ಲ ಹತ್ತು ಕೂತ್ಕೊಳ್ತಾರೆ. ಕೂತ್ಕೊಂಡಿದ್ದ ಕೂಡಲೇ ಪೇತ್ರನಿಗೆ ಹೇಳ್ತಾನೆ, ಸ್ವಲ್ಪ ನಾವೇನು ಸ್ವಲ್ಪ ಸಮುದ್ರದ ಒಳಗೆ ಸ್ವಲ್ಪ ನಿಲ್ಲಿಸಂತಿರ್ತಾನೆ. ಅಂದ್ರೆ ಸ್ವಲ್ಪ ದಂಡಿಯಿಂದ ಸ್ವಲ್ಪ ಒಳಗೆ ಅಂತ. ಯಾಕಂದ್ರೆ ಜನಸ್ತೋಮ ಬಹಳ ಬಂದಿದೆ, ಸ್ವಲ್ಪ ಅಂದ್ರೆ ನೀರೊಳಗೆ ಯಾರು ಜನ ಬರೋದಿಲ್ಲ. ಆದ್ರೆ ಅಲ್ಲಿಂದ ಇದು ಆ ಡೋಣಿ ಮೇಲೆ ನಿಂತು, ಅದೇ ಸ್ಟೇಜ್ ಆತನಿಗೆ, ಯೇಸು ಕ್ರಿಸ್ತನಿಗೆ. ಆ ಡೋಣಿ ಮೇಲೆ ನಿಂತು ಯೇಸು ಕ್ರಿಸ್ತನು
ಆ ಬಂದಿರತಕ್ಕಂಥ ಸಾವಿರಾರು ಜನರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಲ್ಲಿ ಏನು ಉಪದೇಶ ಮಾಡಿದ್ದಾನೆ ಎಂಬುದಾಗಿ ನಾನು ಗ್ರಹಿಸಿದೆ ಅದನ್ನು. ಅಲ್ಲಿ ಏನು ಉಪದೇಶ ಮಾಡಿದ? ಜನರೆಲ್ಲರಿಗೆ ಆತನ ಉಪದೇಶವನ್ನು ಮಾಡಿದಾನೆ. ಸುವಾರ್ತೆ ಕಮ್ ಉಪದೇಶ. ಆ ಉಪದೇಶವನ್ನು ಮಾಡಿದ ಕೂಡಲೇ ಆ ಉಪದೇಶವನ್ನು ಕೇಳಿ ಎಲ್ಲ ಜನರು ಆಶ್ಚರ್ಯಚಕಿತರಾಗಿ ಭಲೆ ಅಂತ ಒಂದು ಉಪದೇಶ ಎಂಬುದಾಗಿ ಅವರೆಲ್ಲ ಆಶ್ಚರ್ಯಚಕಿತರಾದರು. ಆದರೆ ಆ ಉಪದೇಶಕ್ಕೆ ತಕ್ಕಂತೆ ಯೇಸು ಕ್ರಿಸ್ತನು ಪರ್ಫಾರ್ಮೆನ್ಸು ಮಾಡಬೇಕಾಗ್ತದೆ. ಪರ್ಫಾರ್ಮೆನ್ಸ್ ಅಂದರೆ ಈ ಉಪದೇಶ ಎಷ್ಟು ಸತ್ಯ ಎಂಬುದಾಗಿ, ಈ ಉಪದೇಶ ವಾಸ್ತವಿಕವಾಗಿ ನಿಮ್ಮ ಜೀವನದಲ್ಲಿ ಆಗತ್ತೆ ಅನ್ನತಕ್ಕಂಥದ್ದನ್ನು ಸಾಬೀತು ಮಾಡಿ ತೋರಿಸ್ಬೇಕಾಗ್ತದೆ. ಆವಾಗ ಯೇಸು ಕ್ರಿಸ್ತನು ಅಲ್ಲಿ ಏನು ಉಪದೇಶ ಮಾಡಿದರೆ ಎಂಬುದಾಗಿ ನಾನು ಗ್ರಹಿಸಿರುವಾಗ, ಯೇಸು ಕ್ರಿಸ್ತನ ಉಪದೇಶದಲ್ಲಿ ಏನಿಲ್ಲ, ಬಡವರಿಗೆ ಸುವರ್ತಮಾನವನ್ನು ಸಾರುವುದಕ್ಕಾಗಿ ಕರ್ತನು ನನ್ನ ಅಭಿಷೇಕಿಸಿದ್ದಾನೆ, ಆತನ ಆತ್ಮ ನನ್ನ ಮೇಲೆ ಇದೆ ಎಂಬುದಾಗಿ. ಬಡವರಿಗೆ ಸುವಾರ್ತೆ ಏನಿರಬಹುದು, ಆಗ ಆತನ ಸುವಾರ್ತೆ ಏನಿತ್ತೆಂಬುದಾಗಿ ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ನಾನು ಏನು ತಿಳ್ಕೊಂಡಿದ್ರೆ, ಯೇಸು ಕ್ರಿಸ್ತನು ಇದೇ ಲೂಕಾ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ 4ನೇ ಅಧ್ಯಾಯದಲ್ಲಿ ಏನು ತಿಳ್ಕೊಂಡು, ಅಲ್ಲಿ 4ನೇ ಅಧ್ಯಾಯದಲ್ಲಿ ಅದು ಹೇಳಿಕ್ ಮುಂಚೆ ಸ್ವಲ್ಪ ನಿಮ್ಗೆ ಅಲ್ಲಿ ಸುವಾರ್ತೆ ಹೇಳ್ತಾ ಏನಂತ ಹೇಳಿದಾನಲ್ಲೇ, ಆ ಸುವಾರ್ತೆಯಲ್ಲಿ ಲೂಕಾ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಅದ್ಭುತವಾಗಿ ಆ ಮಾತನ್ನು ನೋಡ್ತೇವೆ. ಅದೇನಂತ ತಿಳ್ಕೊಂಡಿದ್ರೆ, ಯೇಸು ಕ್ರಿಸ್ತನು ಅಲ್ಲಿರ್ತಕ್ಕಂಥ ಧಾರ್ಮಿಕರಿಗೆ, ಮತಸ್ಥರಿಗೆ ಸರಿಯಾದಂಥ ಉತ್ತರ ಕೊಡ್ತಕ್ಕಂಥ ಮಾತನ್ನು ಆತನು ಅಲ್ಲಿ ಮಾಡಿದ್ದಾನೆ. ಅಲ್ಲಿ ಏನಾಯ್ತು, ಈ 4ನೇ ಅಧ್ಯಾಯ 18ನೇ ವಚನ ಆದಮೇಲೆ, ನಾನು ಬಡವರಿಗೆ ಸುವರ್ತಮಾನವನ್ನು ಸಾಲಿಗೆ ಬಂದಿದ್ದೇನೆ. ಹೌದು, ನಾನು ಬಡವರಿಗೆ ಸುವರ್ತಮಾನವನ್ನು ಸಾಲಿಗೆ ಬಂದಿದ್ದೇನೆ. ಕರ್ತನಾತ್ಮ ನನ್ನ ಮೇಲಿದೆ. ಬಡವರಿಗೆ ಸುವರ್ತಮಾನವನ್ನು ಸಾರೋದಕ್ಕೂ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. ಮುರಿದು ಹೋಗಿರುವ ಹೃದಯಗಳನ್ನು ಗುಣಪಡಿಸುವುದಕ್ಕಾಗಿಯೂ ಮತ್ತು ಬಂಧಿತರಿಗೆ ಬಿಡುಗಡೆಯನ್ನು ಮಾತಾಡೋದಕ್ಕಾಗಿಯೂ, ಕುರುಡರನ್ನು ನೋಡುವಂತೆ ಮಾಡುವುದಕ್ಕಾಗಿಯೂ ಹಾಗೂ ಬಾಧಿತರನ್ನು ಮುಕ್ತಗೊಳಿಸುವುದಕ್ಕಾಗಿಯೂ, ಸುಭಿಕ್ಷೆ ವರ್ಷವನ್ನು ಸಾರಿ ಹೇಳುವುದಕ್ಕಾಗಿಯೂ ನಾನು ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದೇನೆ ಎಂಬುದಾಗಿ, ಯೇಸು ಕ್ರಿಸ್ತನು ಯಾಕೆ ಕಳಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಬಹಳ ಚೆನ್ನಾಗಿ ಹೇಳಲಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಆನಂತರ ನಾವು ನೇರವಾಗಿ ಅಂಶಕ್ಕೆ ಬರೋಣ. ಇಲ್ಲಿ ಯೇಸು ಕ್ರಿಸ್ತನು ಎಷ್ಟು ಸುಂದರವಾಗಿ ಅವರಿಗೆ ತಿಳಿಸ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ. ಏನಂತ ಹೇಳ್ಕೊಂಡು ಅಂತ ಹೇಳಿದ್ರೆ, ಇಲ್ಲಿ ಅವರ ಮನಸ್ಸಿನಲ್ಲಿರ್ತಾನೆ ಮನೋಸ್ಥಿತಿಗಳನ್ನು ತಿಳಿದುಕೊಂಡು ಅವ್ರ ಆಲೋಚನೆ ತಿಳ್ಕೊಂಡು ಆವಾಗ ಯೇಸು ಕ್ರಿಸ್ತನು ಒಂದು ಸತ್ಯವನ್ನಲ್ಲಿ ಹೇಳ್ತಾನೆ. ಏನಂತ ಹೇಳ್ಕೊಂಡು ನೋಡಿ, ಆ ಸತ್ಯ ಏನಂದ್ರೆ ಬಹಳ ಚೆನ್ನಾಗಿದೆ ಆ ಮಾತು. ಏನಂತ ಹೇಳ್ಕೊಂಡು, ಪ್ರವಾದಿಯಾದ, ನೋಡ್ರಿ ಎಷ್ಟು ಚೆನ್ನಾಗಿದೆ ಆ ಮಾತು. ಎಲೆ ನೋಡ್ರಿ ಮತ್ತೊಂದು ಸಾರಿ ಆ ಮಾತು, ಕಮಾನ್ ಗಾಯ್ಸ್, ಓದ್ತೀರಾ ಮಾತನ್ನು. 3.5 ವರ್ಷ ಬರಗಾಲದ ಸಮಯದಲ್ಲಿ 25ನೇ ವಚನ. 3.5 ವರ್ಷ ಬರಗಾಲದ ಸಮಯದಲ್ಲಿ 25ನೇ ವಚನ, ಲೂಕಾ ಸುವಾರ್ತೆ 4ನೇ ಅಧ್ಯಾಯ 25ನೇ ವಚನ. ಏಲಿಯನ ಕಾಲದಲ್ಲಿ 3.5 ವರ್ಷ, 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರಗಾಲ ಉಂಟಾಗಿರುವಾಗ ಇಸ್ರಾಯೇಲ್ ಜನರು ಎಷ್ಟೋ ಮಂದಿ ವಿಧವೆಗಳಿದ್ದರು. ನಿಜ, ಹೌದು ನಿಜ. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಏಲಿಯನನ್ನು ಕಳಿಸದೆ ಸಿದ್ಯೋನ್ ರಾಷ್ಟ್ರಕ್ಕೆ ಸೇರಿದ ಸಾರೆಪಾತ್ ಎಂಬ ಊರಿಗೆ, ಊರಲ್ಲಿ ಇದ್ದ ಒಂದು ವಿಧವೆ ಬಳಿಗೆ ಮಾತ್ರ ಕಳಿಸಿದನು. ಮತ್ತು ಎಲಿಷನೆಂಬ ಪ್ರವಾದಿಯ ಕಾಲದಲ್ಲಿ, ನೋಡ್ರಿ ಎರಡು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮೊದಲು ಏನಿತ್ತು, ಏಲಿಯ ಎಂಬ ಕಾಲದಲ್ಲಿ 3.5 ವರ್ಷ, ಮತ್ತು ಎಲಿಷನ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಅನೇಕ ಕುಷ್ಠರೋಗಿಗಳಿದ್ರು. ಅಂದ್ರೆ ಇಸ್ರಾಯೇಲ್ ಅಂದ್ರೆ ಸ್ವಕೀಯ ಜನರಲ್ಲಿ ಅನೇಕ ಕುಷ್ಠರೋಗಿಗಳಿದ್ರು. ಆದ್ರೂ ಎಲಿಷನನ್ನು ದೇವರು ಎಲ್ಲಿ ಕಳಿಸಿದನು? ಒಬ್ಬನಾದ್ರೂ ಶುದ್ಧ ಆಗಲಿಲ್ಲ. ಸಿರಿಯಾ ದೇಶ ಅಂದ್ರೆ ಸ್ವಂತ ದೇಶದವನಲ್ಲ, ಸಿರಿಯಾ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದನಲ್ಲ ಅಂತ ಹೇಳಿದುಕೊಳ್ಳಿ. ಅಲ್ಲಿ ಸ್ವಲ್ಪ ಸಿಟ್ಟು ಬಂತಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಗಮನಿಸ್ತೀನಿ ನಾನು ಪ್ರಿಯ ಸಹೋದರಿ. ಸಾಮಾನ್ಯವಾದ ಈ ಸಂದೇಶ, ಯಾಕಂದ್ರೆ ಯೇಸು ಕ್ರಿಸ್ತನು ಆ ಒಂದು
ನಾವೇ ಮೇಲೆ ನಿಂತು ಏನು ಬೋಧಿಸಿದ್ದಾನೆ ಎಂಬ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಒಂದು ಮಹಾ ದೊಡ್ಡ ಅದ್ಭುತ ಆಗಿದೆ. ಆ ಅದ್ಭುತವನ್ನು ಸಾಬೀತು ಮಾಡಿದ್ದಾನೆ. ಆ ಅದ್ಭುತ ಯಾಕಾಗಿದೆ ಎಂಬುದಾಗಿ ನಾನು ಗ್ರಹಿಸ್ತಾ ಇರುವಾಗ ಅಲ್ಲಿ ಯೇಸು ಕ್ರಿಸ್ತನು ಏನೋ ಒಂದು ಮಹಾ ಉಪದೇಶವನ್ನು ಮಾಡಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಆಗಿರ್ತಕ್ಕಂಥ ವಾಸ್ತವಿಕವಾದಂತಹ ಸಾಕ್ಷಿಗಳು ಏನು ಹೇಳಿದಾನೆ ಯೇಸುಲ್ಲೇ? ಸಾಕ್ಷಿ. ಪ್ರೈಸ್ ಲಾರ್ಡ್ ಜೀಸಸ್. ಸಾಕ್ಷಾಲ್ ಜಪ್ಪ ಕೊಡ್ತಾಳ, ಅಲ್ಲೆಲ್ಲೂಯ, ವಾಕ್ಯಾಲ್ ಜಪ್ಪಾಲೆ. ಅದಕ್ಕೆ ಬಹಳ ಸಂತೋಷವಾಯ್ತು. ಆದ್ರೆ ಇಲ್ಲಿ ಸಾಕ್ಷಿಗಳು ಹೇಳ್ತಾ ಇದ್ದಾರೆ ಏನಂತೇಳಿ. ಯೇಸು ಹೇಳುವ ಸಾಕ್ಷಿ ಏನಂದ್ರೆ, ಅನ್ಯ ಜನಾಂಗಕ್ಕೆ ಸಂಬಂಧಪಟ್ಟ ಸಿದ್ಯೋನಳು ಅಲ್ಲೇ ಇದ್ದಳು 3.5 ವರ್ಷದ ಆ ಒಂದು ಬರಗಾಲದ ಸಮಯದಲ್ಲಿ. ಬರಗಾಲದಲ್ಲಿ ವಿಧವೆಗಳು ಇಸ್ರಾಯೇಲ್ ಜನಾಂಗದಲ್ಲಿ ಕೂಡ ಇದ್ದರು. ಆದರೆ ಇಸ್ರಾಯೇಲ್ ಜನಾಂಗದಲ್ಲಿ ಕಳಿಸಲ್ಪಟ್ಟಿಲ್ಲ, ಆದರೆ ಅನ್ಯ ಜನಾಂಗದಲ್ಲಿ ಕಳಿಸಲ್ಪಟ್ಟಿದಲ್ಲ ಅಂತೇಳಿ ಯೇಸು ಕ್ರಿಸ್ತ. ಆವಾಗ ಇಲ್ಲಿರ್ತಕ್ಕಂಥ ಮತಸ್ಥರಿಗೆ, ಯಹೂದ್ಯರಿಗೆ ಸಿಟ್ಟು ಬಂದ್ಬಿಡ್ತದೆ. ದೇವರು ನೋಡು ಅನ್ಯ ಜನಾಂಗವನ್ನು ಪ್ರೀತಿಸಿದ ಎಂಬುದಾಗಿ ಹೇಳ್ತಾನೆ ಇದ್ದನು, ನಮ್ಮನ್ನು ಬಹಳಷ್ಟು ಕೀಳವಾಗಿ ಮಾತಾಡ್ತಾ ಇದ್ರು ಎಂಬುದಾಗಿ ಯಹೂದ್ಯರಿಗೆ ತುಂಬಾ ಸಿಟ್ಟು ಬರ್ತದೆ. ಗಂಭೀರವಾಗಿ ಹೇಳ್ತೀರ. ಅಲ್ಲೂಯ್ಯ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ಇದನ್ನು ಸಿಡು ಇಂಥ ಒಂದು ಸಂದೇಶ ಅಲ್ಲಿತ್ತು. ಎಲ್ಲಿತ್ತು? ಆ ನಾವೇ ಮೇಲೆ. ಇದನ್ನು ಹೇಗೆ ಹೇಳ್ತೀರಿ ಅಂತೇಳಿ ನೀವು ನನಗೆ ಸವಾಲು ಹಾಕಬಹುದು. ಸತ್ಯವಾಗಲು ಅದು ಸವಾಲು ಹಾಕತಕ್ಕಂಥ ಸ್ಥಿತಿ. ಆದರೆ ಯೇಸು ಕ್ರಿಸ್ತನು ಆ ನಾವೇ ಮೇಲೆ ನಿಂತು ಸುಮಾರಷ್ಟು ಸಮಯ ಯೇಸು ಕ್ರಿಸ್ತನು ಬೋಧಿಸಿದನು, ಕಲಿಸಿಕೊಟ್ಟನು, ತಿಳಿಸಿಕೊಟ್ಟನೆಂಬುದಾಗಿದೆ. ಅಲ್ಲೇ ಏನು ಕಲಿಸಿಕೊಟ್ಟನೆಂಬುದಾಗಿ ಅಲ್ಲಿ ಕೆಲವು ಮಾತುಗಳು ನಾವು ಇಲ್ಲೇ ಬಂದು ಕೂಡ ಗ್ರಹಿಸಬಹುದು. ಇಲ್ಲಿ ಮತ್ತೈಸ್ ಮಾರ್ಕ್ಸ್ ವಾರ್ತೆ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಅಗೇನ್ he began to teach by the sea and the great multitude was gathered to him. ಆ ಸಮಯದಲ್ಲಿ ತದನಂತರ ಆತನು ಬೋಧಿಸ್ತಾ ಇರುವಾಗ ಹೇಗೆ ಬೋಧಿಸ್ತಾನೆ, ಹೆಂಗ್ ಬೋಧಿಸ್ತಾನೆ ಎಂಬುದಾಗಿ ಅಲ್ಲಿ ಕೆಲವು ಮಾತುಗಳು ಉಲ್ಲೇಖನ ಮಾಡಲಾಗಿದೆ. ದಯಮಾಡಿ ಗಮನಿಸಿಕೊಂಡು ಯೇಸು ಕ್ರಿಸ್ತನ ಆ ದೊಡ್ಡ ಜನಸಮೂಹಕ್ಕೆ, ಪ್ರೈಸ್ ಲಾರ್ಡ್ ಜೀಸಸ್, ಆ ದೊಡ್ಡ ಜನಸಮೂಹಕ್ಕೆ ಏನೆಂದು ಬೋಧಿಸಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಲಾಗಿದೆ. ಅದನ್ನು ನಾವು ಗಮನಿಸೋಣ. ಅದು ಓದ್ತಿರೋ ಮಾತನ್ನು ಅಲ್ಲಿ ಬೋಧನೆಯಲ್ಲಿ ಎಂಥ ರೀತಿಯಾದ ಬೋಧನೆ ಆತನಲ್ಲಿದೆ ನೋಡ್ರಿ. ಮಾರ್ಕ್ಸ್ ವಾರ್ತೆ 4ನೇ ಅಧ್ಯಾಯ 2ನೇ ವಚನದಲ್ಲಿದೆ, ದೆನ್ ಹಿ ಟಾಟ್ ದೆಮ್ ಮೆನಿ ಥಿಂಗ್ಸ್ ಬೈ ಪ್ಯಾರಬಲ್ಸ್ ಅಂಡ್ ಸೆಡ್ ಟು ದೆಮ್ ಇನ್ ಹಿಸ್ ಟೀಚಿಂಗ್. ಆತನ ಉಪದೇಶಗಳಲ್ಲಿ ಅನೇಕ ಉಪಮಾನಗಳು ಮತ್ತು ವಿಧ ವಿಧವಾದಂಥ ಕಾರ್ಯಗಳಿಂದ ಆತನು ಅವರಿಗೆ ಬೋಧಿಸಿ ಉಪದೇಶಿಸಿದನು. ಈಗ ಒಂದು ಬರಗಾಲದಲ್ಲಿ, ಹಲೋ ಲಿಸನ್ ಕೇರ್ಫುಲಿ, ಒಂದು ಬರಗಾಲದಲ್ಲಿ 3.5 ವರ್ಷ ಬರಗಾಲದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಕುಂದಿ ಹೋಗಿ ಊಟಕ್ಕೆ ಏನಿಲ್ಲ, ತಿನ್ಲಿಕ್ಕೆ ಕೂಳಿಲ್ಲ ಅಂತ ಒಂದು ಬರಗಾಲದಲ್ಲಿ ಏಲಿಯನು ಯಾರ ಕಡೆ ಕಳಿಸಲ್ಪಟ್ಟನು? ಸಾರೆಫಾತ್ ಊರಿನ ವಿಧವೆ ಹತ್ರ ಕಳಿಸಲ್ಪಟ್ಟನು. ಹೊರತು ಇಸ್ರಾಯೇಲರ ಅನೇಕ ವಿಧವೆಗಳಿದ್ದರು. ಇಂಥ ಬೋಧನೆ ಅಲ್ಲಿ ನಡೀತಿಯಲ್ಲಿ ಆ ಸಮುದ್ರದ ತೀರದಲ್ಲಿ. ಆಗ ಈ ಬೋಧನೆಯನ್ನು ಕೇಳ್ತಾ ತನ್ನ ಬಲೆಯನ್ನು, ತನಗಿರ್ತಕ್ಕಂಥ ನೆಟ್ಸ್, ಬಲೆಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿಕೊಂಡು ಎಲ್ಲ ಗೋಳ ಮಾಡ್ಕೋತಿದ್ರು. ಎಲ್ಲ ಫೋಲ್ಡ್ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ರು. ಪ್ಯಾಕ್ ಮಾಡ್ಕೊಳ್ತಾ ಇರುವಾಗ ಯೇಸು ಕ್ರಿಸ್ತನು ಎಲ್ಲ ಬೋಧಿಸ್ತಾ ಇರುವಾಗ ಬೋಧನೆಯನ್ನು ಕೇಳ್ತಾ ಯಾರು? ಪೇತೃ ಮತ್ತು ತನ್ನ ಸಂಗಡಿಗನು ಕೇಳ್ತಾ 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 ಆ ಬೋಧನೆಯನ್ನು ಕೇಳ್ತಾ 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 ಬಲಿಯನ್ನೆಲ್ಲ ಜಮಾ ಮಾಡ್ತಾ ತೊಳೆದು ಶುದ್ಧೀಕರಿಸ್ಕೊಂಡ, ಶುದ್ಧೀಕರಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆ ಪ್ಯಾಕ್ ಮಾಡ್ಕೊಂಡು ನಾವೇ ಮೇಲೆ ಎಲ್ಲ ಇಟ್ಕೊಳ್ತಾ ಇರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಅಲ್ಲಿ ಪ್ರೀಚಿಂಗ್ ಅನ್ನು ಸ್ಟಾಪ್ ಮಾಡ್ತಾನಲ್ಲಿ. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ, ಈ ಸ್ಟಾಪ್ ಸ್ಪೀಕಿಂಗ್, ನಾವು ಸ್ಟಾರ್ಟ್ ಆಕ್ಟಿಂಗ್. He stopped speaking, but he started to performing. ಈಗ ಅಲ್ಲಿ ಅದ್ಭುತವಾದಂಥ ಮಾತಿದೆ. ಯೇಸು ಕ್ರಿಸ್ತನು ಬೋಧಿಸ್ತಾ ಆ ಬೋಧನೆಯ ಮಧ್ಯದಲ್ಲಿ ಬೋಧನೆಯನ್ನು ನಿಲ್ಲಿಸಿದನು ಎಂಬುದಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಬೋಧನೆಯನ್ನು ನಿಲ್ಲಿಸಿದನು ಎಂಬುದಾಗಿ ಹೇಳಿದ. ಓದ್ತಿರ ಮಾತನ್ನು ಲೂಕಾಸ್ ವಾರ್ತೆಯಲ್ಲಿ ಬಹಳ ಅದ್ಭುತವಾದಂತೆ 5ನೇ ಅಧ್ಯಾಯದಲ್ಲಿ ಅದು ನಾವು ನೋಡೋಣ. ಬಹಳ ಚೆನ್ನಾಗಿದೆ ಆ ಮಾತು. ಈ ಸ್ಟಾಪ್ ಸ್ಪೀಕಿಂಗ್ ಓದ್ತಿರ ಮಾತನ್ನು ಲೂಕಾಸ್ ವಾರ್ತೆ 5ನೇ ಅಧ್ಯಾಯ 11ನೇ ವಚನ ಒಳಗೆ ಎಲ್ಲ ಇರ್ತದೆ. ಆನಂತರ ಓದ್ತಿರ ಮಾತನ್ನು ಎಲ್ಲಂತೇಳಿ 4ನೇ ವಚನದಲ್ಲಿ, he had stopped speaking and he said to the Simon, launch out into the deep and let down your nets for a catch ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಯೇಸು ಮಾತನಾಡಿದ ಮೇಲೆ ಮುಗಿಸಿಲ್ಲಲ್ಲೇ, he stopped speaking ಅಂತಿದೆ. ಅದು ಬಹಳ ಗ್ರಾಮರ್ ಅಲ್ಲಿ ವ್ಯಾಖ್ಯಾನ ಸರಿಯಾಗಿರ್ಬೇಕು. ಆತನು ಮಾತಾಡ್ತಾ ಇದ್ದಾನೆ, ಮಾತಾಡೋದನ್ನು ನಿಲ್ಲಿಸಿದನು. ಈಗ ಮಾತಾಡಿದ್ದನ್ನು, ಬೋಧಿಸಿದ್ದನ್ನು, ಸಾರಿದ್ದನ್ನು ಸಾಬೀತು ಮಾಡಬೇಕಲ್ಲ. ಹಳೆಯ ಒಡಂಬಡಿಕೆ ಏಲಿಯಾ
ಹಳೆ ಒಡಂಬಡಿಕೆಯಲ್ಲಿರುವ ಎಲಿಷನಕ್ಕಿಂತ ಶ್ರೇಷ್ಠವಾದವನು ಇಲ್ಲೇ ಬಂದಿದ್ದಾನೆಂಬುದಾಗಿ ತೋರಿಸ್ಕೊಡ್ಬೇಕಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಎಲ್ಲರೂ ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ ಕೇಳ್ತಕ್ಕಂಥ ಎಲ್ಲರೂ. ಯಾಕಂದ್ರೆ ಅಲ್ಲಿ ಯೇಸು ಕ್ರಿಸ್ತನು ಬೋಧಿಸ್ತಾ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳಿದ ಕೂಡಲೇ ಆ ಬೋಧನೆಯಲ್ಲಿ ಏನು ಹೇಳಿದೆ ಎಂಬುದಾಗಿ ನಾನು ಬಹಳ ಆಳವಾಗಿ ಗ್ರಹಿಸಿರುವಾಗ ಆತನ ಬೋಧನೆಯನ್ನು ಸಾಬೀತು ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾನೆ? ಸೈಮನ್ ಪೀಟರ್, ಸೈಮನ್ ಬಾ ಎದ್ದೇಳು, ಈ ನಾವೆಯನ್ನು ತೆಗೆದುಕೊಂಡು ಹೋಗಿ ಆಳವಾಗಿ ನಡೆಸ್ಕೊಂಡು ಹೋಗು, ಹೋಗಿ ನಾವು ಮೀನ ಹಿಡಿಯೋಣ ಎಂಬುದಾಗಿ. ಆವಾಗ ಸಿಮಿಯೋನನ್ ಏನ್ ಹೇಳ್ತಾನೆ? ಅಯ್ಯ, ಓದ್ತಿರ ಮಾತನ್ನು ದಯಮಾಡಿ 5ನೇ ವಚನ. ಸೈಮನ್ ಆನ್ಸರ್ಡ್ ಅಂಡ್ ಸೆಡ್ ಟು ಹಿಮ್, ಮಾಸ್ಟರ್, ಏನಂತ ಹೇಳ್ತಾನೆ? ಆತನು ಮಾತನಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ಮುಂದೆ ನೀನು ಬೇಟೆಗಾಗಿ ನಿನ್ನ ಬಲೆಯನ್ನು ಹಾಕಿರಿ ಎಂದನು. ಅದಕ್ಕೆ ಸಿಮಿಯೋನನು, ಓ ಬೋಧಕನೇ, ನಾವು ರಾತ್ರಿ ಎಲ್ಲ ಬಹು ಪ್ರಯಾಸ ಪಟ್ಟಿವೆ, ಏನೂ ಸಿಗಲಿಲ್ಲ. ಆದರೆ ನಿನ್ನ ಮಾತಿನ ನಿಮಿತ್ತ ನಾನು ಈ ಬಲೆ ಇಷ್ಟು ರಾತ್ರಿ ಎಲ್ಲ ಪ್ರಯಾಸ ಮಾಡಿ ಟಯರ್ಡ್ ಆಗಿದ್ದೇನೆ, ಬಹಳ ಬೇಸರವಾಗಿದೆ. ಆದರೆ ನಿನ್ನ ಮಾತಿನ ನಿಮಿತ್ತ ನಾನು ಬಲೆ ಆಳವಾಗಿ ತಗೊಂಡೋಗಿ ಹಾಕ್ತೇನೆ ಎಂಬುದಾಗಿ. He had got a simple obedient. Praise the Lord Jesus, hallelujah. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ನನ್ನನ್ನು ಕೇಳತಕ್ಕಂಥ ಎಲ್ಲ ಇದೊಂದು ನಿಮ್ಮನ್ನು ಸಾರತಕ್ಕಂಥ ಒಂದು ಸಾರುವ ಒಂದು ಸ್ಟೇಷನ್ ಇಂದ ನಾವು ಸಾರ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಅಲ್ಲಿ ಯೇಸು ಕ್ರಿಸ್ತನು ಹೇಳಿದನು, ಬನ್ನಿ ಆಳವಾಗಿ ಹೋಗೋಣ, ಮೀನವನ್ನು ಹಿಡಿಯೋಣ ಎಂಬುದಾಗಿ ಹೇಳಿದ. ಆದರೆ ಪೇತ್ರನು ರಾತ್ರಿಯೆಲ್ಲ ನಾವು ಬಹಳ ಪ್ರಯಾಸ ಪಟ್ಟಿದ್ದೀವಿ ಎಂಬುದಾಗಿ ಹೇಳಿದನು. ಆದ್ರೆ ಹೇಳಿದ ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ಬಹಳ ಟಯರ್ಡ್ ಆಗಿದ್ದೀವಿ, ಬಹಳ ಆಯಾಸ ಆಯ್ತು, ಇಷ್ಟೆಲ್ಲ ನಾವು ಭೇಟಿ ಆಡಿದ್ರು ಹಗಲಲ್ಲಿ ತಾಗಲ್ಲ, ಆದ್ರೆ ರಾತ್ರಿಯಲ್ಲಿ ತಾಗತ್ತೆ, ರಾತ್ರಿಯಲ್ಲೆಲ್ಲ ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರಾಗಿದ್ದೇವೆ ಅಂತೇಳಿ ಪೇತ್ರನಾದ ಸಿಮಿಯೋನನು ಯೇಸುಗೆ ನಿನ್ನ ಮಾತಿನ ನಿಮಿತ್ತ, ಬಿಕಾಸ್ ಅಟ್ ಯುವರ್ ವರ್ಡ್ ಐ ವಿಲ್ ಡೂ ಇಟ್, ನಿನ್ನ ಮಾತಿನ ನಿಮಿತ್ತ ಅದು ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದ್ದೀನಿ. ಈಗ ನನಗೆ ಇಲ್ಲಿ ಆಶ್ಚರ್ಯವಾಗಿ ಕಂಡು ಬಂದಿದ್ದೇನೆಂದ್ರೆ, ಪೇತ್ರನಿಗೆ ಯೇಸು ಹೇಳಿರುವ ಮಾತಿನಲ್ಲಿ ಬನ್ನಿ ಹೋಗಿ ಆಳವಾಗಿ ಮೀನವನ್ನು ಹಿಡಿಯೋಣ ಅಂತ ಹೇಳಿರುವಾಗ ಪೇತ್ರನಿಗೆ ನಂಬಿಕೆ ಇಲ್ಲಿಂದ ಬಂದಿದೆ. ಯೇಸು ಆ ನಾವೆ ಮೇಲೆ ನಿಂತು ಏನು ಬೋಧಿಸ್ತಾ ಇದ್ದಾನಲ್ಲ, ಆ ಬೋಧನೆಯನ್ನು ಪೇತ್ರನು ಕೆಲಸ ಮಾಡ್ತಾ, ತನ್ನ ಬಲಿಗಳನ್ನು ಸೇರಿಸ್ಕೊಳ್ತಾ, ಜಮಾ ಮಾಡಿಕೊಳ್ತಾ, ಅದನ್ನು ತೊಳೆದು ಸೆಟ್ರೇಟ್ ಮಾಡ್ಕೊಳ್ತಾ, ಅದನ್ನು ಪ್ಯಾಕ್ ಮಾಡ್ತಾ ಇದ್ದು ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳ್ತಾ ಇದ್ದಾನೆ. ಆತನು ಕೇಳ್ತಾ ಇರುವಾಗ ಆತನು ಗೊತ್ತಾಯ್ತು, ಹಳೆ ಒಡಂಬಡಿಕೆ ಏಲಿಯನಕ್ಕಿಂತ ಶ್ರೇಷ್ಠನು ಒಬ್ಬನಿಲ್ಲಿ ಇದ್ದಾನೆ ಎಂಬುದು. ಯಾಕಂದ್ರೆ ಆತನು ಮೆಸ್ಸಿಯ ಅಂತೇಳಿ ಆತನು ಮೊದಲೇ ಕೇಳಿದನು. ಹಲ್ಲೆಲೂಯಾ. ಬಹಳ ಆಶ್ಚರ್ಯ ಆಯ್ತು. ಈ ಪೇತ್ರನು ಇಮಿಡಿಯೇಟ್ಲಿ ಒಬಿಡಿಯಂಟ್ ಆಗಿದ್ದಾನಲ್ಲ, ಯಾಕೆ ಈತನು ಒಬಿಡಿಯಂಟ್ ಆಗಿದ್ದಾನೆ ನೋಡಿರುವಾಗ, ಯೇಸು ಕ್ರಿಸ್ತನು ಮಸಿಹ ಅಂತೇಳಿ, ಜಗತ್ತು ಒಡೆಯನೆಂಬುದಾಗಿ, ಜಗತ್ತಿಗೆ ರಕ್ಷಕನೆಂಬುದಾಗಿ ಪೇತ್ರನು ಮೊದಲೇ ಕೇಳಿಸಿಕೊಂಡಿರುವುದರಿಂದ ಅವನು ಆ ಮಾತಿಗೆ ಸಂಪೂರ್ಣವಾಗಿ ವಿಧೇಯನಾದನು. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಚೆನ್ನಾಗಿದೆ ನೋಡ್ರಿ ಯೇಸು ಕ್ರಿಸ್ತನನ್ನು ಎಲ್ಲಿ ನೋಡಿದ್ರು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡ್ತಾ ಇದ್ವಿ. ಈ ರೀತಿಯಲ್ಲಿ ವಿ ಫೌಂಡ್ ದ ಮೆಸ್ಸಯ್ಯ. ಯಾರು ಹೇಳಿದ್ರಿ ಈ ಮಾತನ್ನು? ಅಂಡ್ ಈಸ್ ಫಸ್ಟ್ ಫೌಂಡ್ ಹಿಸ್ ಓನ್ ಬ್ರದರ್ ಸೈಮನ್ ಅಂಡ್ ಸೆಡ್ ಟು ಹಿಮ್, ವಿ ಹ್ಯಾವ್ ಫೌಂಡ್ ದ ಮೆಸ್ಸಯ್ಯ ಎಂಬುದಾಗಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 41, 42ರಲ್ಲಿ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಪೇತ್ರನನ್ನು ಬೀದಿಯಲ್ಲಿ ಮೊದಲು ಸಹೋದರನ ಸಂಗಡ ಪೇತ್ರನನ್ನು ಭೇಟಿಯಾಗಿದ್ದನು, ಸಹೋದರನ ಮೂಲಕವಾಗಿ. ಆಗ ಸಹೋದರನ ಮೂಲಕವಾಗಿ ಪೇತ್ರನು ಅಂದ್ರೆ ಸಿಮಿಯೋನನ್ನು ಭೇಟಿಯಾಗಿರುವಾಗ ಯೇಸು ಕ್ರಿಸ್ತನ ಆತನಿಗೆ ಹೇಳ್ತಾನೆ, ಸಿಮಿಯೋನನೇ, ಯು ವಿಲ್ ಬಿ ಕಾಲ್ಡ್ ಕೇಪ. ಕೇಪ ಅಂದ್ರೆ ನೀನು ಕೇಪ ಎಂಬುದಾಗಿ ಕರೆಯಲ್ಪಡ್ತಿ. ಯಾಕಂದ್ರೆ ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಪೇತ್ರು ಎಂಬುದಾಗಿ ಹೇಳಿದೆ. ಪೇತ್ರು ಅಂತ ಹೇಳಿದ್ರೆ ಬಂಡೆ ಎಂಬುದಾಗಿ. ಇನ್ನು ಮುಂದೆ ನೀನು ಬಂಡೆ ಎಂಬುದಾಗಿ ಕರೆಯಲ್ಪಡ್ತಿ. ಪೇತ್ರು ಅಂದ್ರೆ ಆ ಅರಮೈಕ್ ಭಾಷೆಯಲ್ಲಿ ಕೇಪ ಎಂಬುದಾಗಿ ಕರೆಯಲ್ಪಡ್ತಿ ಎಂಬುದಾಗಿ ಅಲ್ಲೇ ಯೇಸು ಕ್ರಿಸ್ತನು ಆತನಿಗೆ ನಾಮಕರಣ ಮಾಡಿದನು. ಏನು ಮಾಡಿದನು? ಇವನು ಸಿಮಿಯೋನ್ ಎಂಬುದಾಗಿ ಹೆಸರಿದ್ರೆ ಆತನಿಗೆ ನಾಮಕರಣ ಮಾಡಿರುವಾಗ ಅಲ್ಲೇ ಯೇಸು ಬರಬೇಕಾಗಿರುವ ಮಸೀಹ ಎಂದು
ಯೋಹಾನನ ಮೂಲಕವಾಗಿ, ಯೋಹಾನ ಸ್ನಾನಿಕ ಮೂಲಕವಾಗಿ ಆತನಿಗೆ ರೆವಲ್ಯೂಷನ್ ಆಯಿತು. ರೆವಲ್ಯೂಷನ್ ಅಂದ್ರೆ ಪ್ರಕಟವಾಯಿತು, ಬಯಲುಗೊಂಡಿತು, ಆತನಿಗೆ ಮನವರಿಕೆ ಆಯಿತು, ಆತನಿಗೆ ತಿಳಿದು ಬಂದಿತ್ತು. ಆದ ಕಾರಣ ಯೇಸು ಆ ಒಂದು ಸಮುದ್ರ ತೀರದಲ್ಲಿ ಬಂದಿರುವಾಗ ಪೇತ್ರರು ನೋಡಿ, ಪೇತ್ರ ಹೇಳ್ತಾನೆ, ನನಗೆ ಸ್ವಲ್ಪ ನಾವೆಲ್ಲಿ ಡೈರೆಕ್ಟ್ ಹೋಗಿ ನಾವೆಲ್ಲಿ ಕೂತ್ಕೊಂಡು ಆ ನಾವೇ ಹೇಳ್ತಾನೆ, ಸ್ವಲ್ಪ ಹಿಂಜರಿಸಿ, ಸ್ವಲ್ಪ ನದಿಯಿಂದ ದಂಡಿಯಿಂದ ಸ್ವಲ್ಪ ಒಳಗೆ ತಗೋಪ್ಪ, ಯಾಕಂದ್ರೆ ನಾನು ಸ್ಪೀಚ್ ಕೊಡ್ಬೇಕೆಂಬುದಾಗಿ. ಆನಂತರ ಅಲ್ಲಿ ಯೇಸು ಕ್ರಿಸ್ತನು ಬೋಧಿಸ್ತಾ ಇರುವಾಗ ಪೇತ್ರನು ಮಸೀಹ ಆಗಿರ್ತಕ್ಕಂಥ, ಮೆಸ್ಸೆ ಆಗಿರ್ತಕ್ಕಂಥ, ಎಷ್ಟೋ ಸಾವಿರಾರು ವರ್ಷಗಳಿಂದ ಮೋಸೆ ಮೂಲಕವಾಗಿ, ಪ್ರವಚನ ಮೂಲಕವಾಗಿ ಹೇಳಲ್ಪಟ್ಟಿರ್ತಾರೆ ಆ ಮಸೀಹ ಇಲ್ಲಿ ಬಂದಿದ್ದಾನೆಂಬುದಾಗಿ ಪೇತ್ರನಿಗೆ ಮೊದಲೇ ತಿಳಿದು ಬಂದಿತ್ತು, ಗೊತ್ತಾಗಿತ್ತು. ಯೇಸುವನ್ನು ಭೇಟಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ ಆತನು. ಎಲ್ಲಿ ಹೋಗುವಾಗ? ಕಾನಾವೂರಿಗೆ ಹೋಗುವಾಗ, ಮೊದಲನೇ ಅದ್ಭುತ ಮಾಡಲಿಕ್ಕೆ ಕಾನಾವೂರಿಗೆ ಹೋಗುವಾಗ ಯೇಸು ಕ್ರಿಸ್ತನ ಭೇಟಿಯಾಗಿತ್ತು. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಈಗ ಅಲ್ಲೇ ಅದ್ಭುತಗಳು ಕೂಡ ಆತನ ಶಿಷ್ಯರು ಕಣ್ಣಾರೆ ನೋಡಿದ್ರು. ಎಲ್ಲಿ ನೋಡಿದ್ರು? ಕಣ್ಣಾರೆ ನೋಡಿದ್ರಿ. ಯೇಸುವಿನ ಮಾತು ಕೇಳಿದ್ರಿಂದಲೇ ಫೈನಾನ್ಷಿಯಲ್ ಮಿರಾಕಲ್ ಆಗಿದೆ, ಅಂದ್ರೆ ಆರ್ಥಿಕ ಅದ್ಭುತ. ಅದಂತರ ಯೇಸು ಕ್ರಿಸ್ತನ ಈ ಮಾತು, ಈ ಒಂದು ಸಂದೇಶ ಆಗಲಿ, ಆತನ ಕ್ರಿಯೆ ಆಗಲಿ, ಪೇತ್ರನು ಕೇಳಿದಾನೆ, ನೋಡಿದಾನೆ, ಅವನಲ್ಲಿ ದೃಢ ನಂಬಿಕೆ ಇತ್ತು. ಯೇಸು ಏನ್ ಹೇಳ್ತಾನೆ? ಪೇತ್ರನೇ, ಕಮಾನ್ ಪೇತ್ರನೇ, ಕಮಾನ್ ಬಾ, ಸಮುದ್ರದಲ್ಲಿ ಹೋಗೋಣ, ಬಹಳ ಮೀನು ಹಿಡಿದಿದೆ, ಬಾ ಹಿಡಿಯೋಣ ಅಂತೇಳಿ. ರಾತ್ರಿಯೆಲ್ಲ ನಾನು ಪ್ರಯಾಸ ಪಟ್ಟೆ, ಒಂದು ಮೀನು ಸಿಗಲಿಲ್ಲ. ಗುರು, ಅದರಲ್ಲಿ ಇಂಗ್ಲಿಷಲ್ಲಿ ಮಾಸ್ಟರ್ ಎಂಬುದಾಗಿದೆ, ಬೋಧಕನೇ. ಡು ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಮಾಸ್ಟರ್? ಹೀಬ್ರೂ ತರ್ಜುಮದ ಪ್ರಕಾರವಾಗಿ, ಹೀಬ್ರೂ ಡೆಫಿನೇಷನ್ ಪ್ರಕಾರವಾಗಿ ಮಾಸ್ಟರ್ ಅಂದ್ರೆ ದೈವಿಕವಾದಂಥ ಉಪದೇಶವನ್ನು ದೈವಿಕವಾದಂಥ ಉಪದೇಶಕನು ಎಂಬುದಾಗಿರ್ತ. ಬೋಧಕನೇ ಅಂತ ಹೇಳಿದ್ರೆ ದೈವಿಕವಾದ, ರಬಿ ಎಂಬುದಾಗಿ ಹೇಳಿರುವಾಗ ದೈವಿಕವಾದಂಥ ಉಪದೇಶಕನು. ಇಲ್ಲಿ ಯೇಸು ಕ್ರಿಸ್ತನನ್ನು ಮೊದಲು ಶ್ರೇಷ್ಠವಾದ ಬೋಧಕನೇ ಎಂಬುದಾಗಿ ಕರೆದನು. ಆಮೇಲೆ ಯೇಸುಗೆ ಕರೆದು ಹೇಳ್ತಾ ಇದ್ದಾನೆ, ನಿನ್ನ ಮಾತಿನ ನಿಮಿತ್ತ ನಾವೇನು ನೀರಿನಲ್ಲಿ ತಗೊಂಡು ಹೋಗ್ತೀನಿ ಎಂಬುದಾಗಿ ಹೇಳಿದನು. ಲಿಸನ್ ಕೇರ್ಫುಲಿ, ಭಾಳ ಜಾಗ್ರತೆಯಿಂದ. ಇಲ್ಲೇ ಬಹಳಷ್ಟು ಕಾರ್ಯಗಳು ನಡೆದಿದೆ. ಬಹಳ ಜನ ಇದರ ವಿಷಯದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರಲ್ಲಿ, ಅಲ್ಲೇ ಯೇಸುವಿನ ಮಾತನ್ನು ಕೇಳಿ ನಿನ್ನ ಮಾತಿನ ನಿಮಿತ್ತ ನಾನು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾನೆ. ಏನಂತೇಳಿ? ನೀನು ಹೇಳಿದಕ್ಕಾಗಿ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದ. ಏನಂತ ಹೇಳಿದನು? ಹೌದು, ನಿನ್ನ ಮಾತಿನ ನಿಮಿತ್ತ ನಾವು ಹೋಗಿ ಬಲಿ ಹಾಕೋಣ ಎಂಬುದಾಗಿ ಹೇಳಿದ್ರು. ಸೊ ಬಲಿ ಹಾಕೋಣ ಅಂತ ಹೇಳಿರುವಾಗ ಜರುಗಿರ್ತಕ್ಕಂಥ ಸಂಗತಿ ನೋಡೋಣ ಬಹಳ ಜಾಗ್ರತೆಯಿಂದ. ಒಳಗೆ ಹೋಗ್ತಾರೆ. ಪೇತ್ರನು ಸಮುದ್ರದಲ್ಲಿ ಬಲಿ ಹಾಕಿರುವಾಗ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ, ಅವರ ಬಲಿ ಹರಿದುಕೊಂಡು ಹೋಗುವಷ್ಟಕ್ಕೂ ರಾಶಿ ಮೀನುಗಳು ಬಿದ್ದವಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಪೇತ್ರನು ತನ್ನ ಜೀವಮಾನದಲ್ಲಿ ಯಾವಾಗಲೂ ಅಷ್ಟು ಮೀನುಗಳು ಹಿಡಿಯಲ್ಪಟ್ಟಿದ್ದು ನೋಡಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇಂಥ ಒಂದು ಮಹಾ ದೊಡ್ಡ ಅದ್ಭುತವನ್ನು, ಒಂದು ಸಿಂಪಲ್ ಒಬಿಡಿಯಂಟ್, ಒಂದು ಸರಳವಾದಂಥ, ಒಂದು ಸಾಮಾನ್ಯವಾದಂಥ ವಿಧೇಯತ್ವಕ್ಕೆ ಒಂದು ಅಸಾಮಾನ್ಯವಾದಂಥ ಅದ್ಭುತ ಮಾಡಿದನ್ನು ನಾವು ನೋಡ್ತಾ ಇದ್ದೇವೆ. ಸಿಂಪಲ್ ಒಬಿಡಿಯಂಟ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಒಳಗೆ ಹೋಗಿ ಬಲೆ ಬೀಸಿರುವಾಗ ಆ ಬಲೆಯಿಂದ ತೆಗಿಲಿಕ್ಕಾಗ್ತಾ ಇಲ್ಲ. ತನ್ನ ಡೋಣಿ ಕೂಡ ತುಂಬಿ ತನ್ನ ಡೋಣಿ ಕೂಡ ಮುಳುಗುತ್ತಾ ಇದೆ. ಮತ್ತು ದೂರದಲ್ಲಿರ್ತಕ್ಕಂಥ ತನ್ನ ಪಾರ್ಟ್ನರ್ಸ್, ಇಂಗ್ಲಿಷಲ್ಲಿ ಚೆನ್ನಾಗಿ ಹೇಳಿದೆ, ತನ್ನ ಪಾರ್ಟ್ನರ್ಸ್ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ಸ್, ಅವರನ್ನು ಕೂಡ ಸನ್ನೆ ಮಾಡಿ, ಆ ಬಿಸ್ನೆಸ್ ಪಾರ್ಟ್ನರ್ಗಳು ದೂರದಲ್ಲಿದ್ರು, ಅವರನ್ನು ಕೂಡ ಕರೆ ಮಾಡಿದ್ರು, ಸನ್ನೆ ಮಾಡಿದ್ರು, ಬೇಗನೆ ಬನ್ನಿ, ನಾವೇ ಮುಳುಗುತ್ತಾ ಇದೆ, ಮೀನಾ ರಾಶಿ ತಾಗಿಬಿಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ರಾಶಿ ತಾಗಿಬಿಟ್ಟಿದೆ ಎಂಬುದಾಗಿ ಹೇಳುವಾಗ ಅವರು ಕೂಡ ಇಬ್ಬರು ತಮ್ಮ ನಾವೇನು ತೆಗೆದುಕೊಂಡು ಬಂದಿರುವಾಗ ಆ ನಾವೆಗಳೆಲ್ಲ ತುಂಬಿದ್ರು ಕೂಡ ನಾವೆಗಳು ಮುಳುಗಿ ಹೋಗ್ತಾ ಇದೆ ಹೊರತು ಅವರ ಮೀನದ ಬಲೆ, ಆ ಬಲೆ ತುಂಬಿರ್ತಕ್ಕಂಥ ಆ ಬಲೆ ಕೂಡ ಮುರಿದು ಹೋಗ್ತಾ ಇತ್ತು. ಇಂಥ ಮಹಾ ಅದ್ಭುತವನ್ನು ಕಂಡು ಪೇತ್ರನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಮೀನತ್ತಾಗಲಿಲ್ಲ. ಬೇಸರಗೊಂಡಿರ್ತಕ್ಕಂಥ ವ್ಯಕ್ತಿ, ನಿರುತ್ಸಾಹ ಪಟ್ಟಿರ್ತಕ್ಕಂಥ ವ್ಯಕ್ತಿ, ಆಶಾಭಂಗ ಪಟ್ಟಿರ್ತಕ್ಕಂಥ ವ್ಯಕ್ತಿ, ಎಂಥ ಒಂದು ಕಳವಳದಲ್ಲಿ
ನೋವಿನಲ್ಲಿ, ಬಾಧೆಯಲ್ಲಿ ನಷ್ಟವಾಗಿರತಕ್ಕಂಥ ವ್ಯಕ್ತಿ ಈ ಮೀನ ರಾಶಿ ರಾಶಿಯಾಗಿ ತೆಗೆದು ಆತನ ಜೀವಮಾನದಲ್ಲಿ ಯಾವತ್ತೂ ನೋಡಲಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಲ್ಲಿ ಒಂದು ದೊಡ್ಡ ರೆಪೆಂಟೆನ್ಸ್ ಮೂವ್ಮೆಂಟ್ ನಡೆದಿದೆ. ಅಲ್ಲಿ ಒಂದು ದೊಡ್ಡ ಮಾನಸಾಂತರದ ಒಂದು ದೊಡ್ಡ ಕಾರ್ಯ ನಡೆದಿದೆ. ಬಹಳ ಜನ ಹೇಳ್ತಾರೆ ಅದ್ಭುತಗಳಾಗಿದ್ರೆ ಜನರಲ್ಲಿ ಮಾನಸಾಂತರ ಬರೋದಿಲ್ಲ, ಅದ್ಭುತಗಳು ಬೇಡ ನಮಗೆ, ಜನರು ಮಾನಸಾಂತರಕ್ಕೆ ಬರಬೇಕೆಂಬುದಾಗಿ ಸ್ವಲ್ಪ ಸೂಪರ್ ಸ್ಪಿರಿಚುವಲ್ ಜನರಲ್ಲಿ ಒಂದು ದುರ್ಬೋಧನೆ ಬರ್ತಾ ಇದೆ. ಇದರಿಂದ ಜಾಗರೂಕರಾಗಿರ್ತಾರೆ. ಹಲ್ಲೆಲೂಯಾ. ಇಲ್ಲಿ ಮಹಾ ಅದ್ಭುತ ಆಗಿರುವಾಗ ಪೇತ್ರನು, ಬೈಬಲ್ ಕ್ಲಿಯರ್ ಹೇಳ್ತದೆ, ಮೊಣಕಾಲ ಮೇಲೆ ಬಿದ್ದು, ಯೇಸು ಕ್ರಿಸ್ತನ ಮೊಣಕಾಲ ಕಡೆ ಬಿದ್ದು ಆತನು ಬೇಡಿಕೊಂಡನಂತೆ. ಆವಾಗ ಮೊದಲು ಯೇಸುವನ್ನು ಬೋಧಕನೇ ಎಂದು ಸಂಬೋಧಿಸಿದ. ಆದರೆ ಮೀನುಗಳೆಲ್ಲ ತಾಗಿದ್ದನ್ನು ನೋಡಿ, ಈ ಮಹಾ ಅದ್ಭುತವನ್ನು ನೋಡಿ, ಈ ಅಸಾಮಾನ್ಯವಾದಂಥ ಅದ್ಭುತವನ್ನು ನೋಡಿ, ಈ ಜೀವನದಲ್ಲಿ ಎಂದಿಗೂ ನೋಡಲಾರದಂಥ ಈ ಆರ್ಥಿಕ ಅದ್ಭುತವನ್ನು ನೋಡಿ ಪೇತ್ರನು ಆಶ್ಚರ್ಯಚಕಿತನಾಗಿ, ಕಣ್ಣಲ್ಲಿ ನೀರು ತುಂಬಿದವನಾಗಿ, ಹೃದಯ ತುಂಬಿದವನಾಗಿ ಮೊಣಕಾಲ ಮೇಲೆ ಬಿದ್ದು ಯೇಸು ಕ್ರಿಸ್ತನ ಮೊಣಕಾಲ ಕಡೆಗೆ ಬಂದು ಯೇಸು ಹೇಳ್ತಾ ಇದ್ದಾನೆ, ನಾನು ಪಾಪಿ ಎಸಯ್ಯ. ಏನಂತ ಹೇಳ್ತಾ ಇದ್ದಾನೆ? ಬೋಧಕನೇ ಅಂತ ಹೇಳಿಲ್ಲ. ಅಲ್ಲಿ ಯೇಸುವನ್ನು ಏನಂತ ಸಂಬೋಧಿಸಿದ್ದಾನೆ? ನನ್ನ ಒಡೆಯನೇ ಎಂದು ಸಂಬೋಧಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸುವನ್ನು ಇವತ್ತು ನಿನ್ನ ಒಡೆಯನೆಂಬುದಾಗಿ ಒಪ್ಪಿಕೊಳ್ಳುತ್ತಾ ಇದ್ದೀರಾ? ಯೇಸುವನ್ನು ನಿನ್ನ ರಕ್ಷಕನು, ನಿನ್ನ ಒಡೆಯನು, ನಿನ್ನ ಪಾಲಕನು, ನಿನ್ನ ಪೋಷಕನು, ನಿನ್ನನ್ನು ನೋಡಿಕೊಳ್ಳತಕ್ಕಂಥನು, ನಿನಗೆ ಬೇಕಾಗಿರುವ ಅಗತ್ಯಗಳನ್ನು ಪೂರೈಸತಕ್ಕಂಥನು ಎಂಬುದಾಗಿ, ಒಡೆಯನಾಗಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾ ಇದೆಯಾ? ನನ್ನ ಪ್ರಿಯ ಸಹೋದರಿ ಸಹೋದರೇ, ಸಾಮಾನ್ಯವಾದಂಥ ಒಂದು ವಿಧೇಯತೆ ಅಸಾಮಾನ್ಯವಾದಂಥ ಅದ್ಭುತವನ್ನು ಮಾಡಿದೆ. ಪೇತ್ರನು ಏನು ಹೇಳ್ತಾನೆ? ಎಷ್ಟು ಚೆನ್ನಾಗಿದೆ ನೋಡ್ರಿ. ವೆನ್ ಸೈಮನ್ ಪೀಟರ್ ಸಾ ಇಟ್, ಸಿಮಿಯೋನ್ ಪೇತ್ರನು ಈ ಮಹಾ ಮೀನ ರಾಶಿಗಳು ಬಿದ್ದಿದ್ದು ತನ್ನ ಜೀವಮಾನ ಕಾಲದಲ್ಲಿ ತಾನು ಯಾರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀನವನ್ನು ಹಿಡಿದಿದ್ದನ್ನು ನೋಡಲಿಲ್ಲ, ಇಷ್ಟು ದೊಡ್ಡ ಬಿಸ್ನೆಸ್ ಅಲ್ಲಿ ಲಾಭದಾಯಕವಾಗಿದ್ದು ನೋಡಲಿಲ್ಲ. ಒಂದೇ ಮಾತಿನ ಮೇಲೆ, ಯೇಸುವಿನ ಒಂದೇ ನುಡಿಯ ಮೇಲೆ ನಿನ್ನ ಬಿಸ್ನೆಸ್ ಲೈಫ್ ಅನ್ನೇ ದೇವರು ಚೇಂಜ್ ಮಾಡುವ ಸರ್ವಶಕ್ತನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. He can change your life within no time if you obey. If you have a simple obedient, he can perform impossible miracles in your life. ಖಂಡಿತವಾಗಿ, ನಿಶ್ಚಯವಾಗಿ ಅಸಾಮಾನ್ಯವಾದಂಥ ವಿಧೇಯತ್ವ, ಅಸಾಮಾನ್ಯವಾದಂಥ ಅದ್ಭುತಗಳು ಇವತ್ತಿಂದ ನಿಮ್ಮ ಜೀವನದಲ್ಲಿ ಆಗಲಿ ಎಂಬುದಾಗಿ ನನ್ನ ಹಾರೈಕೆ. ಇದನ್ನು ನೋಡಿದ ಕೂಡಲೇ 8ನೇ ಅಧ್ಯಾಯ ವಚನದಲ್ಲಿ, ಲೂಕಾಸ್ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ ಓದ್ತೀರಿ. ಸಿಮೋನ್ ಪೇತ್ರರು ಈ ಮಹಾ ಅದ್ಭುತವನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಒಡೆಯನೇ. ಆವಾಗ ಯೇಸುವನ್ನು ಏನಂತ ಕರೆದಾನೆ? ಮೊದಲು ಬೋಧಕನೇ ಎಂದು ಕರೆದ, ದೈವಿಕವಾದಂಥ ಬೋಧಕನೇ ಎಂದು ಕರೆದ. ಆದ್ರೆ ಈಗ ಹೇಳ್ತಾನೆ ಮಾಸ್ಟರ್ ಅಲ್ಲ, ಮೈ ಲಾರ್ಡ್. ಏನಂತ ಕರಿತಾ ಇದ್ದಾನೆ? ಮೈ ಲಾರ್ಡ್, ನನ್ನ ಒಡೆಯನೇ, ನನ್ನ ಪಾಲಕನೇ, ನನ್ನ ಪೋಷಕನೇ, ನನ್ನ ಪರಿಪಾಲಕನೇ ಎಂದರ್ಥ. ಒಡೆಯನೆಂದ್ರೆ ನನ್ನ ಪಾಲಕನೇ, ಒಡೆಯನೆಂದ್ರೆ ನನ್ನ ಪರಿಪಾಲಕನೇ, ಒಡೆಯನೆಂದ್ರೆ ನನ್ನ ಪೋಷಕನೇ, ಒಡೆಯನೆಂದ್ರೆ ನನ್ನ ಕಾಪಾಡ್ತಕ್ಕಂಥನೇ, ಒಡೆಯನೆಂದ್ರೆ ನನ್ನ ರಕ್ಷಕನೇ, ನನ್ನ ಒಡೆಯನೇ. ನಾನು ಬಹುದೊಡ್ಡ ಪಾಪಿ, ನಾನು ಘೋರ ಪಾಪಿಯಾಗಿದ್ದೇನೆ, ನನ್ನನ್ನು ಬಿಟ್ಟು ಹೋಗಯ್ಯ, ನಾನು ನಿನ್ನ ಮುಂದೆ ನಿಲ್ಲಲು ಯೋಗ್ಯನಲ್ಲ ಎಂಬುದಾಗಿ ಪಶ್ಚಾತ್ತಾಪ, ಮಾನಸಾಂತರ, ಕುಗ್ಗಿ ಚೂರು ಚೂರಾಗಿ, ಇಂಥ ಘೋರ ಪಾಪಿ ನಾನು. ಇದರಲ್ಲಿ ಅದ್ಭುತ ಆಗಿದ್ದೇನೋ, ಆದರೆ ಯೇಸು ಕ್ರಿಸ್ತನ ಆ ಅದ್ಭುತ ಅವನಲ್ಲಿ ಮಾನಸಾಂತರವನ್ನು ತಂದಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವತ್ತಿಗೂ ದೇವರು ಯೇಸು ಕ್ರಿಸ್ತನ ಅದ್ಭುತಗಳು ಯಾಕೆ ಮಾಡ್ತಾ ಇದ್ದಾನೆ ಅಂದರೆ, ಅನೇಕ ಜನರಲ್ಲಿ, ಲಕ್ಷಾಂತರ ಜನರಲ್ಲಿ, ಕೋಟ್ಯಾಂತರ ಜನರಲ್ಲಿ ಮಾನಸಾಂತರವನ್ನು ತಂದು ಅವರ ಜೀವನವನ್ನು ಉದ್ಧರಿಸಬೇಕೆಂಬುದಾಗಿ ಇವತ್ತಿಗೂ ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ಸಾಮಾನ್ಯವಾದಂಥ ವಿಧೇಯತ್ವ. ಯೇಸುವಿನ ಮಾತು ಕೇಳಿದಷ್ಟೇ. ನಾವು ಬಲೆಯನ್ನು ಹಾಕಿ ಎಲ್ಲ ರಾತ್ರಿ ಎಲ್ಲ ಬೇಸರಗೊಂಡಿದ್ದೇವೆ, ಮತ್ತೇನು ಹಾಕೋದು ಅಯ್ಯ, ನಮ್ಗೆ ಗೊತ್ತಿದೆಯಲ್ಲ, ನಾವು ಎಕ್ಸ್ಪರ್ಟ್ ಇದ್ದೇವೆ ಇದರಲ್ಲಿ ಅಂತೇಳಿ ಯೇಸುಗೆ ಅಡ್ಡತಿಡ್ಡವಾಗಿ ಮಾತಾಡಿಲ್ಲ.
ಈಗ ಕಾಲದಲ್ಲಿ ಬಹಳ ಜಾಣರಾಗಿರ್ತಾರೆ, ತಮಗೆ ತಾಮೇ ಜಾಣರಾಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಈತನು ಬಂದಿರತಕ್ಕಂಥನು ಸಾಮಾನ್ಯವಾದವನಲ್ಲ, ಈತನು ಮಸಿಹ ಎಂದು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 42-43 ಈತನ ಮೊದಲೇ ಕಂಡುಕೊಂಡ. ಆದರೆ ಈತನ ಉಪದೇಶವನ್ನು ನಾವೇ ಮೇಲೆ ನಿಂತೇನು ಉಪದೇಶ ಕೊಟ್ಟನಲ್ಲ, ಆ ಉಪದೇಶವನ್ನು ಕೇಳಿದ ಕೂಡಲೇ ಈತನಿಗೆ ನಂಬಿಕೆ ಬಂತು, ಬಂದಿರತಕ್ಕಂಥವನು ಸಾಮಾನ್ಯವಾದವನಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಾ? ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ತದನಂತರ ಏನಾಗಿದೆ ಈ ಅದ್ಭುತ ನೋಡಿ. ಐ ಆಮ್ ಸಿನ್ಫುಲ್ ಮೈ ಲಾರ್ಡ್, ಓ ಲಾರ್ಡ್, ಓ ನನ್ನ ಒಡೆಯನೇ, ನಾನು ಪಾಪಿ, ನನ್ನನ್ನು ಬಿಟ್ಟು ಹೋಗಿ ಎಂಬುದಾಗಿ ಹೇಳಿರುವಾಗ ಆ ಪಾಪದಿಂದ ಭಯಪಟ್ಟು ನಡುಗುತ್ತಾ ಕಂಪನಿಯಿಂದ ಹೃದಯ ತುಂಬಿದವನಾಗಿ, ಎಸಯ್ಯ ನಾನು ಒಡೆಯನೇ, ನಾನು ಪಾಪಿ ಎಂಬುದಾಗಿ ಯೇಸುವನ್ನು ತನ್ನ ಬಾಯಿಂದ ಒಡೆಯನೇ ಎಂದು ಒಪ್ಪಿಕೊಂಡಿದ್ದುಕೊಳ್ಳಿ ಆತನಿಗೆ ರಕ್ಷಣೆ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಮುಂಚೆ ಯೇಸುವನ್ನು ಒಡೆಯನೆಂದು ಒಪ್ಪಿಕೊಂಡಿಲ್ಲ. ಯೇಸುವನ್ನು ಏನೆಂದು ಭಾವಿಸ್ತಾ ಇದ್ದನೋ ಆತನು ಒಳ್ಳೆ ಬೋಧಕನು, ಒಂದು ದೈವಿಕವಾದಂತ ಮಾಸ್ಟರ್ ಎಂಬುದಾಗಿ. ಯಾವಾಗ ಯೇಸು ಕ್ರಿಸ್ತನು ಅಸಂಭವದ ಕಾರ್ಯವನ್ನು ಮಾಡಿ ತೋರಿಸಿದನೋ, ಸಾರೇಫಾತಿನ ಸಿದ್ಯೋನಿಲ ಆ ಒಂದು ವಿಧಿವೆ ಹತ್ರ ಕಳಿಸಲ್ಪಟ್ಟಿರುವ ಏಲಿಯನ ಸಾಮ್ಯವನ್ನು ಹೇಳಿದ್ರು, ಏಲಿಯನ ಸಾಕ್ಷಿಯನ್ನು ಹೇಳಿದ್ರು. ಅದೇ ಏಲಿಯನಕ್ಕಿಂತ ಶ್ರೇಷ್ಠವಾದವನು ನಿನ್ನ ಬಳಿಯಲ್ಲಿ ನಿಂತಿದ್ದಾನೆ ಎಂಬುದಾಗಿ ಸಾಬೀತು ಮಾಡಿ ತೋರಿಸಿದಾನೆ. ಯಾರಿಗೆ? ಪೇತ್ರನಿಗೆ. ಏಲಿಯನಕ್ಕಿಂತ ಶ್ರೇಷ್ಠ ದೊಡ್ಡವನು ಇಲ್ಲಿ ನಿಂತಿದ್ದಾನೆ. ಹೂ ಇಸ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಈಸ್ ಗ್ರೇಟರ್ ದೆನ್ ಎಲೈಜಾ ಅಂಡ್ ಗ್ರೇಟರ್ ದೆನ್ ಎಲಿಶಾ ಅಂಡ್ ಗ್ರೇಟರ್ ದೆನ್ ಜಾನ್ ದ ಬಾಪ್ಟಿಸ್ಟ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ಈ ಅದ್ಭುತವನ್ನು ನೋಡಿ ಪೇತ್ರನು ಸಂಪೂರ್ಣವಾಗಿ ಮನಪರಿವರ್ತನಾಗಿ ತನ್ನಲ್ಲಿರ್ತದ ಪಾಪವನ್ನು ಒಪ್ಪಿಕೊಂಡಿರುವಾಗ ಅದೇ ಉದ್ಧಾರಕರ್ತನು, ಅದೇ ಪೋಷಕನು, ಪಾಲಕನು, ಪರಿಹಾರಕನು, ಪರಿಪಾಲಕನು ನಾನು ಒಡೆಯನಾಗಿ ಒಪ್ಪಿಕೊಂಡಿದ್ಗಳ ಯೇಸು ಹೇಳ್ತಾರೆ, ಭಯಪಡಬೇಡ. ಎಲ್ಲಿ ಹೇಳ್ತಾನೆ ಈ ಮಾತನ್ನು? ಡು ನಾಟ್ ಫಿಯರ್. ಹಲ್ಲೆಲೂಯಾ. ಈ ಮಾತು ಇಲ್ಲಿ ಕಂಡಿಲ್ಲ ನಮಗೆ. ಖಂಡಿತ ಇಲ್ಲೇ ನೋಡೋಣ ಸ್ವಲ್ಪ. ಇಲ್ಲಿ ಕಂಡಿಲ್ಲ. ಡು ನಾಟ್ ಫಿಯರ್. ಲೂಕಾ ಸುವಾರ್ತೆಯಲ್ಲಿ ಆ ಮಾತಿದೆಯಾ? ಓದ್ರಿ ಆ ಮಾತನ್ನು. ಜೆಬೆದಾಯನ ಮಕ್ಕಳಾದ ಯಾಕೋಬನು ಮತ್ತು ಯೋಹಾನನು ಹಾಗೆ ವಿಸ್ಮಯಪಟ್ಟು ಅವರು ಕೂಡ ಏನು ಮಾಡಿದ್ದಾರೆ? ಯೇಸುವಿನ ಸಿಮೋನ್ ಹೇಗೆ ಮನಕಾಲ್ ಮೂಲಿ ಬಿದ್ದಿದ್ರು, ಅವರು ಕೂಡ ಸರೆಂಡರ್ ಆಗಿಬಿಟ್ರಲ್ಲಿ. ಆನಂತರ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತಾನೆ. ನೆಕ್ಸ್ಟ್ ಪಾಸ್ಟ್ ಟು ದ ನೆಕ್ಸ್ಟ್ ಚರ್ಚ್, ನ್ಯೂ ಚರ್ಚ್ಗೆ. ಯಾರು? ಒಂದು ಹೊಸ ಚರ್ಚ್ಗೆ, ಯೇಸು ಕ್ರಿಸ್ತನ ಸ್ಥಾಪನೆ ಮಾಡಿರ್ತಕ್ಕಂಥ ಆ ಒಂದು ರಾಜ್ಯದ ಸಭೆಗೆ ನೂತನವಾದಂತಹ ಪಾಸ್ಟರ್ ಆಗಿರುವ ಪೇತ್ರನನ್ನು ಕರೀತಾನೆ. ಇನ್ನು ಮುಂದೆ ಅಂಜಬೇಡ ನೀನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೀನು ಅಂಜಬೇಡ, ಭಯಪಡಬೇಡ ನನ್ನ ಮುಂದೆ ನಿಲ್ಲಿಕ್ಕೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟು ಸುಂದರವಾಗಿ ಹೇಳ್ತಾನೆ, ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಸಭಾಪಾಲಕರಾದ ನಾವು, ಸೇವಕರಾದ ನಾವು, ಬಿಸ್ನೆಸ್ ಮ್ಯಾನ್ ಆದ ನಾವು, ಯೇಸು ಕ್ರಿಸ್ತನ ಮಾತಿನಂತೆ ನಡ್ಕೊಂಡ್ರೆ ಸಾಕು, ನಿನ್ನ ಬಿಸ್ನೆಸ್ ಅಲ್ಲಿ ಅಸಂಭವವಾದ ಕಾರ್ಯಗಳನ್ನು ದೇವರು ಮಾಡ್ತಾನೆ. ನೀವು ಸ್ಪಾನ್ಸರ್ ಮಾಡೋದು ಬೇಕಾಗಿಲ್ಲ. ಹಲೋ, ಯೇಸುವಿನ ಮಾತಿಗೆ ವಿಧೇಯರಾಗಿ ಆತನ ಮಾತಿನಂತೆ ಪ್ರತಿದಿನ ನಾವು ನಡ್ಕೊಂಡ್ರೆ ಸಾಕು, ಅದ್ಭುತಗಳು ತನ್ನಿಂತಾನೇ ಆಗ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ತದನಂತರ ನಾವು ನೋಡ್ತಾ ಇದ್ದೇನೆ ಇಲ್ಲಿ ಅದ್ಭುತವಾದ ಸಂಗತಿ, ಆತನಲ್ಲಿ ಪಶ್ಚಾತ್ತಾಪ ಬಂದು ಆತನು ಜೀವನದಲ್ಲಿ ಅಷ್ಟು ಧನ ಸಂಪತ್ತನ್ನು ನೋಡಲಿಲ್ಲ. ಅಂತ ಒಂದು ರಾಶಿ ಮೀನುಗಳು ತಾಗಿರುವಾಗ ಮಹಾ ದೊಡ್ಡ ಅದ್ಭುತವನ್ನು ನೋಡಿ ಆತನು ಸರೆಂಡರ್ ಆಗಿ ನಿನ್ನನ್ನು ಮೀನನ್ನು ಹಿಡುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದ. ಆದರೆ ಈ ಸಮಯದಲ್ಲಿ ಆ ಮಾತನ್ನು ನಾವು ಕಂಡಿಲ್ಲಲೇ. ಅದೇ ಮತ್ತೈ ಸುವಾರ್ತೆಯಲ್ಲಿ ಆ ಸ್ಟೇಟ್ಮೆಂಟ್ ಇದೆ ಕ್ಲಿಯರ್ ಆಗಿ. ಮತ್ತೈ ಸುವಾರ್ತಿಕನು 4ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೇವೆ ಇದೇ ಮಾತು. ಅಲ್ಲಿ ಗಲಿಲಿ ಅಂತಿದೆ, ಇಲ್ಲಿ ಗಲಿಲಿ ಅಂತಿದೆ, ಅಲ್ಲಿ ಗೇನಸರ್ ಅಂತಿದೆ. ಸೇಮ್ ಇನ್ಸಿಡೆಂಟ್ ಅದು ಅದೇ ಘಟನೆ. ಅದು ಇಲ್ಲೇ ಇನ್ನೂ ವಿಸ್ತಾರವಾಗಿ ಹೇಳಲಾಗಿದೆ. ಹೇಳಿದು ಓದ್ತೀರಿ 18ನೇ ವಚನ 4ನೇ ಅಧ್ಯಾಯ ಮತ್ತೈ ಸುವಾರ್ತೆ. ಹೀಗಿರುವಲ್ಲಿ ಯೇಸು ಅದೇ ಗೆನಸರೇತ್ ಎಂಬುದಾಗಿ ಕರೆಯಲ್ಪಡುವ ಗಲಿಲಾಯ ಸಮುದ್ರದ ಬಳಿಯಲ್ಲಿ ಅಲ್ಲೇ ನಡೆದಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು
ಕಂಡನು. ಅವನು ಯಾರಂತ? ಅವನು ಪೇತ್ರನೆನಿಸಿಕೊಳ್ಳುವ ಸಿಮೋನನು ಮತ್ತು ಅವರ ತಮ್ಮನಾದ ಅಂದ್ರೇಯನು. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ರು. ಅವರಿಗೆ ಅಲ್ಲಿ ಶಾರ್ಟ್ ನಲ್ಲಿ ಹೇಳಿದೆ, ಅಲ್ಲೇ ನನ್ನ ಹಿಂದೆ ಬನ್ನಿರಿ ಅಂತ ಹೇಳಿದ್ರೆ, ನಾನು ಬಲೆ ಬೀಸಿ ಯಾಕೆ ಪಟ್ನ ಅವ್ರ ಹಿಂದೆ ಹೋಗಿದ್ದಾರೆ ಅಂತ ನಂಗೆ ಗೊತ್ತಾಗಿಲ್ಲ. ಅದು ಬಲೆ ಬೀಸಿ ಅವ್ರ ಹಿಂದೆ ಹೋಗಿದ್ದು ಈ ಅದ್ಭುತ ಆದ್ಮೇಲೆ ಹೋಗಿದ್ದಾರೆ. ನಾನು ಹಿಂದೆ ಬನ್ನಿ ಅಂದ್ಕೊಳ್ಳೆ, ಇವ್ರೇನು ಬಲೆ ಬೀಸಿ ಹೋಗಿದ್ದಾರೆ, ಇವ್ರು ಏನು ನೋಡಿದಾರೆ, ಅಲ್ಲಿ ಏನು ಕಂಡಿದ್ದಾರೆ ಅಂತ ಬಹಳ ಆಶ್ಚರ್ಯಪಟ್ಟಿದ್ದೆ ನಾನು ಬೈಬಲ್ ಓದುವಾಗ. ಅದರ ಸಂಶೋಧನೆ ಮಾಡ್ತಾ ಇದ್ದೆ ನಾನು, ಇಲ್ಲಿ ಏನೋ ನಡೆದಿದೆ ಇಲ್ಲಿ. ಅದಕ್ಕಾಗಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂದರೆ, ಯೇಸು ಕ್ರಿಸ್ತನು ರಾಶಿ ರಾಶಿ ಮೀನುಗಳು ಹಿಡಿಯುವಷ್ಟು ಮಾಡಿದ ಕೂಡಲೇ ಅವರು ಯೇಸು ಕ್ರಿಸ್ತಗೆ ಸರೆಂಡರ್ ಮಾಡಿದರು. ಈಗೋ ನಾನು ಮನುಷ್ಯರನ್ನಿಡುವ ಬೆಸ್ತರನ್ನಾಗಿ ಮಾಡ್ತೇನೆ, ಬನ್ನಿ ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದ್ಕೊಳ್ಳೆ ಅವರು ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ರು ಎಂಬುದಾಗಿ ಇಲ್ಲಿ ಕೂಡ ಅದೇ ಬರಲ್ಪಟ್ಟಿದೆ. ಆಮೇಲೆ ಅವ್ರ ಜೊತೆಲಿ ಮತ್ತೆ ಯಾರು ಹೋದ್ರು ನೋಡ್ರಿ, ಗೋಯಿಂಗ್ ಆನ್ ಫ್ರಮ್ ದೇರ್ 21. ಇನ್ನು ಇಬ್ಬರು ಅಣ್ಣ ತಮ್ಮಂದರು, ಅಂದ್ರೆ ಜಬದಾಯನ ಮಗನಾದ ಯಾಕೋಬನು ಮತ್ತು ಯೋಹಾನನು, ಸಹೋದರನಾದ ಯೋಹಾನನು ಕೂಡ ಕಂಡರು. ತನ್ನ ತಂದೆಯ ಬಳಿ ಜಬದಾಯನ ಕೂಡ, ಕರೆಕ್ಟ್ ಹೋದ್ರಮ್ಮ, ಬೀಸುತ್ತಿರುವುದನ್ನು ಕಂಡು, ಸರಿ ಮಾಡುತ್ತಿದ್ರು ಅಂದ್ರೆ ಅರ್ಥ ಆಯ್ತಾ, ಸರಿ ಮಾಡ್ತಿರುವುದನ್ನು ಕಂಡು ಆತನ ಇವರನ್ನು ಕರೆದ. ನಾವೆಂದು ಕೂಡ ಅಲ್ಲಿ ಕೆಲಸ ಮಾಡ್ತಿದ್ರೆ ಎಂಬುದಾಗಿ ನೋ 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 ಆತನ ಯಾವಾಗ ಕರೆದನಂದ್ರೆ, ಈ ಮಾತು ಲೂಕಾಸ್ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಂತರ ಕರೆದ. ಅಲ್ಲಿ ಶಾರ್ಟ್ ನಲ್ಲಿ ಹೇಳಲಾಗಿದೆ. ಮತ್ತೆ ಸುವಾರ್ತಿಗೆ ಅದನ್ನು ಬಹಳ ಶಾರ್ಟ್ ಆಗಿ ತಿಳಿಸಿದ್ದಾನೆ. ಅದು ಬಹಳ ಕ್ಲಿಯರ್ ಆಗಿ ಹೇಳಿದ್ದೇನೆಂದ್ರೆ ಲೂಕಾಸ್ ಸುವಾರ್ತೆಯಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾನೆ. ಅದನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ನೋಡ್ರಿ, ಯೇಸು ಕ್ರಿಸ್ತನು ನೀವು ಏನ್ ಮಾಡ್ರಿ, ಲೂಕಾಸ್ ಸುವಾರ್ತೆಗೆ ಹೋಗೋಣ. ಆಗ ನಿಮ್ಮನ್ನು ಮನುಷ್ಯರನ್ನಿಡುವ ಬೆಸ್ತನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದ್ಕೊಳ್ಳಿ. ಆವಾಗ ಸಿಮೆಯೋನ್ ಪೇತ್ರರು ಇವರೆಲ್ಲ ಏನ್ ಮಾಡಿದ್ರು, ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಅಲ್ಲಿ ನೋಡ್ರಿ ಅದೇ ಬಿಟ್ಟಿದ್ದನ್ನ ಅಲ್ಲಿ ತಗೊಂಡು ಬಂದ, ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ. ಅವ್ರಿಗೆ ಗೊತ್ತಾಯ್ತು, ನಮ್ಮ ಪಾಲಕನು, ನಮ್ಮ ಪೋಷಕನು, ನಮ್ಮ ಒಡೆಯನು, ಬರಬೇಕಾಗಿರುವ ಮಸೀಹ, ರಾಜಾದಿರಾಜನು, ಜಗತ್ತಿಗೆ ಮಸೀಹ ಆಗಿರ್ತಕ್ಕಂಥವನೇ ಬಂದಿದ್ದಾನೆ ಈಗ ಎಂಬುದಾಗಿ ಹೇಳಿಕೊಂಡು ಇವರು ನಾಲ್ವರು ಕೂಡ, ಪೇತ್ರನ ಸಹಿತ ಅವರು ಕೂಡ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಎಲ್ಲರೂ ಹೇಳ್ತಿರಲ್ವಯ್ಯ. ಇಲ್ಲಿ ಪೇತ್ರನಾಗ್ಲಿ ಆ ಬಂದಿರತಕ್ಕಂಥ ಇಬ್ಬರಾಗ್ಲಿ ಯಾರೂ ಯೇಸು ಕ್ರಿಸ್ತನಿಗೆ ಸ್ಪಾನ್ಸರ್ ಮಾಡಿಲ್ಲ ಕಾರ್ಯಕ್ರಮಕ್ಕಾಗಿ. ಹಲ್ಲೆಲೂಯಾ. ಖಾಲಿ ನಾವೇ ನಿಲ್ಲಿಕ್ಕೆ ಕೊಟ್ಟಿದ್ರೆ ಅದೇನು ದೊಡ್ಡ ಸ್ಪಾನ್ಸರ್ನೂ ಅಲ್ಲ ಅದು. ಹಲ್ಲೆಲೂಯಾ. ಆದರೆ ಇವರಿಗೆ ಯಾಕೆ ದೊಡ್ಡ ಅದ್ಭುತ ಆಗಿದೆ ಅಂದ್ರೆ, ಲಿಸನ್ ಕೇರ್ಫುಲಿ, ಬಿಕಾಸ್ ಆಫ್ ನಾಟ್ ಸ್ಪಾನ್ಸರಿಂಗ್, ಬಿಕಾಸ್ ಆಫ್ ದ ಒಬಿಡಿಯಂಟ್ ಟು ಹಿಸ್ ವರ್ಡ್. ಯೇಸು ಕ್ರಿಸ್ತನ ಸಾಮಾನ್ಯವಾದಂಥ ಮಾತಿಗೆ ವಿಧೇಯನಾಗಿದ್ದಕ್ಕಾಗಿ ಅವರ ಜೀವನದಲ್ಲಿ ಮಹಾ ದೊಡ್ಡ ಅದ್ಭುತಗಳಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಂದಿನಿಂದ ಸೇವೆ ಮಾಡುವ ನಾವೆಲ್ಲರೂ ಯೇಸು ಕ್ರಿಸ್ತನ ಮಾತಿಗೆ ನಾವು ವಿಧೇಯರಾದರೆ ರಾಶಿ ರಾಶಿಗಳು ಮೀನ ಹಿಡಿಲಿಕ್ಕಾಗ್ತದೆ. ಬಿಸ್ನೆಸ್ ಮಾಡುವ ವಿಶ್ವಾಸಿಗಳು, ಜಾಬ್ ಮಾಡುವ ವಿಶ್ವಾಸಿಗಳು, ಯಾರೇ ಇರಲಿ ಕ್ರಿಸ್ತ ನಂಬಿಕೆಯಲ್ಲಿದ್ದವರು ಯೇಸುವಿನ ಮಾತಿಗೆ ಸಿಂಪಲ್ ಆಗಿ ಸಾಮಾನ್ಯವಾದಂಥ ವಿಧೇಯತೆ, ಏನು ಆಳವಾಗಿ ಹೋಗಿ ಬಲೆ ಬೀಸು. ಅವರ ಕೆಲಸದಲ್ಲಿ ಅವರ ಬಿಸ್ನೆಸ್ ಬಿಟ್ಟು ಬೇರೆ ಯಾವ್ದು ಹೇಳಿಲ್ಲ. ನೀನು ಮಾಡುವ ಬಿಸ್ನೆಸ್ಸೇ ನಿನಗೆ ಹೇಗೆ ಮಾಡಬೇಕೆಂಬುದಾಗಿ ಯೇಸು ತನ್ನ ಮಾತಿನ ಮೂಲಕವಾಗಿ ತಿಳಿಸಿರುವಾಗ, ಆ ಮಾತಿನ ನಿಮಿತ್ತ ನಿನ್ನ ಪ್ರಾಮಾಣಿಕವಾಗಿ ಇಟ್ಕೊಂಡು ನಿನ್ನ ಬಿಸ್ನೆಸ್ ಮಾಡೋದಾದ್ರೆ, ನಿನ್ನ ಕೆಲಸವನ್ನು ಮಾಡೋದಾದ್ರೆ, ನಿನ್ನ ಸೇವೆಯನ್ನು ಮಾಡೋದಾದ್ರೆ ಪ್ರಾಮಾಣಿಕವಾಗಿ, ಖಂಡಿತವಾಗಿ ಎಂದಿಗೂ ನೋಡಲಾರ್ದ ರಾಶಿ ರಾಶಿ ಮೀನುಗಳನ್ನು ನೀನು ನೋಡ್ಲಿಕ್ಕಿದಿ ಮತ್ತು ನಾನು ನೋಡ್ಲಿಕ್ಕಿದ್ದೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಂಥ ದೊಡ್ಡ ಅದ್ಭುತ ಯೇಸು ಕ್ರಿಸ್ತನು ಯಾರೂ ಬಂದು ಸ್ಪಾನ್ಸರ್ ಮಾಡಿಲ್ಲ. ಯೇಸು ಕ್ರಿಸ್ತನ ನಾವೇ ಮೇಲೆ ನಿಂತು ಏನು ಸಂದೇಶವನ್ನು ಸಾರಿದನಲ್ಲ, ಆ ಸಂದೇಶವನ್ನು ಕೇಳಿ ಪೇತ್ರನು ನಂಬಿ ನಿಶ್ಚಯವಾಗಿ ಬಂದಿದ್ದಾತನು ಸಾಮಾನ್ಯವಾದ ವ್ಯಕ್ತಿಯಲ್ಲ ಎಂಬುದಾಗಿ ಮೊದಲೇ ಯಾರು ಹೇಳಿದ್ರು? ಯೋಹಾನ ಸ್ನಾನಿಕನು ಹೇಳಿದನು, ಈತನು ಬರಬೇಕಾಗಿರುವ ಮಸಿ ಎಂಬುದಾಗಿ. ಅಷ್ಟೇ ಅಲ್ಲದೆ ಈತನ ಮಾತುಗಳನ್ನು ಕೇಳಿದ ಮೇಲೆ, ಸರಿ ನಿನ್ನ ಮಾತಿನ ನಿಮಿತ್ತ ನಾನು ಈ ನಾವೇನು ಒಳಗೆ ತಗೊಂಡೋಗಿ ಬಲಿ ಹಾಕ್ತೀನಿ ಎಂಬುದಾಗಿ ಹೇಳಿರುವಾಗ, ಆ ಮಾತಿಗೆ ವಿಧೇಯತ್ವ ಆಗಿರೋದ್ರಿಂದ ಆತನು ದೇವರ ಯೇಸು ಕ್ರಿಸ್ತನ
ಬೋಧನೆಯನ್ನು ಕೇಳಿ ಆ ನಾವೇ ಮೇಲಿಂದ ಹೇಳ್ತಿರುವಾಗ ಅದನ್ನು ನಂಬಿ ಅದಕ್ಕೆ ತಕ್ಕಂತೆ ವಿಧೇಯನಾಗಿ ಸಾಮಾನ್ಯವಾದಂಥ ವಿಧೇಯ, ಏನು ಕಷ್ಟಪಡುವ ವಿಧೇಯತಲ್ಲ, ಸಾಮಾನ್ಯವಾದ ವಿಧೇಯತ ಮಹಾ ಅದ್ಭುತವನ್ನು ಪೇತ್ರನು ನೋಡುವಂತೆ ಮಾಡಿತ್ತು. ಅಷ್ಟೇ ಅಲ್ಲದೆ ಪೇತ್ರನ ಜೀವನವೇ ಮಾರ್ಪಾಟವಾಗಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪವಿತ್ರವಾದಂಥ ಜೀವನಕ್ಕೆ ಸೇವೆಗಾಗಿ ತನ್ನ ಜೀವನವನ್ನು ಸಮರ್ಪಿಸಿದ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಿಸ್ನೆಸ್ ಮಾಡೋರಾಗಿರುವ ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಉಪದೇಶ. ಯೇಸು ಹೇಳಿದ್ದಂತೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವ? ಸೇವೆ ಮಾಡಿರುವ ನಾವೆಲ್ಲರಿಗೆ ಅಡ್ಡತಿಡ್ಡ ಕಳ್ಳತನದಿಂದ ಮೋಸ ವಂಚನದಿಂದ ಸೇವೆ ಮಾಡುವವರಿಗೆ ಒಂದು ಪರಿವರ್ತನೆ ಬರಬೇಕಾಗ್ತದೆ. ಇವತ್ತು ನಮಗೆ ಪ್ರೈಸ್ ದಿ ಲಾರ್ಡ್ ಜೀಸಸ್ ಪ್ರಾಮಾಣಿಕವಾಗಿ ನಂಬಿಕಸ್ಥರಾಗಿ ಸೇವೆ ಮಾಡಿದರೆ ಸಮುದ್ರದಲ್ಲಿ ರಾಶಿಯಾಗಿರ್ತಕ್ಕಂಥ ಮೀನುಗಳು ನಮ್ಮ ಬಲೆಗೆ ಖಂಡಿತವಾಗಿ ಬೀಳಲಿಕ್ಕಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ನಾವು ಆ ಮೀನದ ರಾಶಿಗಳು ನೋಡಲಿಕ್ಕಿದ್ದೇವೆ. ನೀವು ಕೂಡ ನೋಡಲಿಕ್ಕಿದ್ದೀರಿ. ನಿಮ್ಮ ಬಿಸ್ನೆಸ್ಗಳಲ್ಲಿ, ನಿಮ್ಮ ಜೀವನದಲ್ಲಿ ಸಾಲದಿಂದ ಮುಕ್ತರು, ಅನೇಕ ಜನರಿಗೆ ದಾನ ಮಾಡುವಾಗೆ ದೇವರು ನಿಮ್ಮನ್ನು ಮಾಡ್ತಾನೆ. ರೋಗದಿಂದ ಮುಕ್ತರು, ಆರೋಗ್ಯವಂತರಾಗಿ ರೋಗಗ್ರಸ್ತರಿಗೆ ಪ್ರಾರ್ಥನೆ ಮಾಡುವಂತೆ ನಿಮ್ಮನ್ನು ತಯಾರು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಎಲ್ಲ ಅಶಾಂತಿ ಅಸಮಾಧಾನದಿಂದ ಮುಕ್ತರು, ಸಮಾಧಾನ, ಶಾಂತಿ, ಆನಂದ ತುಂಬಿದವರಾಗಿ ಅನೇಕ ಜನರಿಗೆ ಸಂತೋಷವನ್ನು ಸಾರತಕ್ಕಂಥವರಾಗಿ ದೇವರು ನಿಮ್ಮನ್ನು ಮಾಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕರ್ತನಾದ ಯೇಸು ಕ್ರಿಸ್ತನ ಬೈಬಲ್ನಲ್ಲಿ ಓದಿರ್ತಕ್ಕಂಥ, ನುಡಿದಿರ್ತಕ್ಕಂಥ ಎಲ್ಲ ನುಡಿಗಳನ್ನು ಓದ್ತಾ ಆ ಮಾತಿಗೆ ಸಾಮಾನ್ಯವಾದಂಥ ವಿಧೇಯತ್ವದಿಂದ ನಿನ್ನ ಜೀವನದಲ್ಲಿ ಅಸಾಮಾನ್ಯವಾದ ದೇವರ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ ಈ ಸತ್ಯದಿಂದ ನಾವು ದೃಢನಂಬಿಕೆಯನ್ನು ಹೊಂದಿಕೊಂಡು ನನ್ನ ಕತ್ತಿಗೆ ಎಲ್ಲರೂ ಏಕೀಭವಿಸಿ ಪ್ರಾರ್ಥನೆ ಮಾಡಿದರೆ ಕರ್ತನು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಇವತ್ತು ಕರ್ತನೆ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯವೇ ಕರ್ತನೆ ನಮ್ಮ ಜೀವನಗಳು ನಮಗೆ ಮಾರ್ಪಾಟ ಮಾಡುವಂಥದ್ದಾಗಿದೆ. ರಾಜ ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗಿದ್ದರೆ ಅವರ ಜೀವನ ಸಮೃದ್ಧಿಯಿಂದ ತುಂಬುತ್ತದೆ. ನಿನ್ನ ವಾಕ್ಯ ಹೇಳ್ತಾ ಇದೆ ಕರ್ತನೆ, ನೀತಿ ವಚನದ ಜ್ಞಾನೋಕ್ತಿಯಲ್ಲಿ ದೇವರ ಆಶೀರ್ವಾದವು ಒಬ್ಬನನ್ನು ಐಶ್ವರ್ಯವಂತನಾಗಿ ಮಾಡುತ್ತದೆ, ಆದರೆ ಅದರೊಳಗೆ ದುಃಖವನ್ನೇ ಸೇರಿಸುವುದಿಲ್ಲ. ಕರ್ತನೇ, ರಾಜಾದಿರಾಜನೇ, ದೇವರ ಆಶೀರ್ವಾದ, ಯೇಸು ಕ್ರಿಸ್ತನ ಆಶೀರ್ವಾದವನ್ನು ಹೇಗೆ ನಾವು ಪಡ್ಕೊಳ್ಬೇಕೆಂಬುದಾಗಿ ಒಂದು ಸಾಮಾನ್ಯವಾದಂಥ ಮಾತಿನನ್ನು ವಿಧೇಯರಾಗೋದ್ರಿಂದ ದೇವರ ಆಶೀರ್ವಾದವು ಪೇತ್ರನನ್ನು ಆತನ ಬಡತನದಲ್ಲಿ, ಆತನು ಕಂಗಾಲಾಗಿರುವಾಗ, ಬಿಸ್ನೆಸ್ ಎಲ್ಲ ನಷ್ಟವಾಗಿರುವಾಗ, ಯೇಸುವಿನ ಮಾತಿಗೆ ವಿಧೇಯರಾಗಿರುವಾಗ ಪೇತ್ರನು ದೇವರ ವಾಕ್ಯದಂತೆ ಒಬ್ಬನ ಕರ್ತನ ಆಶೀರ್ವಾದವೂ ಆ ಒಡೆಯನ ಆಶೀರ್ವಾದವೂ ಒಬ್ಬನನ್ನು ಐಶ್ವರ್ಯವಂತನಾಗಿ ಮಾಡುತ್ತದೆ, ಆದರೆ ದುಃಖವನ್ನು ಅದರೊಳಗೆ ಸೇರಿಸುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಜ್ಞಾನೋಕ್ತಿಯಲ್ಲಿರ್ತಕ್ಕಂಥ ಮಾತು ಅಕ್ಷರ ಪ್ರಕಾರವಾಗಿ ಯೇಸು ಕ್ರಿಸ್ತನು ನೆರವೇರಿಸಿದ್ದಾನೆ. ಲೂಕಾ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ಮಾತು ಲೂಕಾ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ನೆರವೇರಿಸಿದ್ದಾನೆ. ಈಗೋ ಏಲಿಯನ ಕಾಲದಲ್ಲಿ 3.5 ವರ್ಷ ಬರಗಾಲದ ಸಮಯದಲ್ಲಿ ಬಿಸ್ನೆಸ್ಸೇ ಇಲ್ಲ, ಅಕ್ಕಪಕ್ಕದವ್ರ ಹತ್ರ ಭಿಕ್ಷೆ ಬೇಡಬೇಕಂದ್ರೆ ಬರಗಾಲ ಇದೆ ಅಂತ ಸಮಯದಲ್ಲಿ ಇಸ್ರಾಯೇಲರಲ್ಲಿ ಎಷ್ಟೋ ವಿಧವೆಗಳಿದ್ರು. ಆದರೆ ಸ್ವಕೀಯ ಜನರು ಯೇಸು ಕ್ರಿಸ್ತ ಅಂದ್ರೆ ಏಲಿಯನನ್ನು, ದೇವರನ್ನು ತಿರಸ್ಕರಿಸಿದಕ್ಕಾಗಿ ಅನ್ಯಳಾಗಿರ್ತಕ್ಕಂಥ ಸಿದ್ಯೋನಿಯಳು, ಕ್ಲಿಯರ್ ಆಗಿ ಬರಲ್ಪಟ್ಟಿದೆ, ಸಿದ್ಯೋನಿಯಲಾಗಿದ್ದ ಸಾರಿಫಾತೂರಿನ ವಿಧವೆ ಹತ್ರ ಕಳಿಸಲ್ಪಟ್ಟಣ ಅಂತ ಹೇಳಿದುಕೊಳ್ಳಿ. ಅಲ್ಲಿರುವ ಮತಸ್ಥರಿಗೆ ಸಿಟ್ಟು ಬಂತು. ಯಾಕಂದ್ರೆ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿರುವುದರಿಂದ ಅನ್ಯರಾದ ನಮ್ಮ ಹತ್ರ ಯೇಸು ಕ್ರಿಸ್ತನ ಬಂದಿದ್ದಾನೆ, ನಮಗೆ ಆಶೀರ್ವಾದಗಳಿಗೆ ಬಾಧ್ಯರಾಗಿ ಮಾಡೋದಕ್ಕಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾಮಾನನು ಏಲಿಯನ ಕಾಲದಲ್ಲಿ ಅನೇಕ ಕುಷ್ಠರೋಗಿಗಳು ಇಸ್ರಾಯೇಲ್ ಜನಾಂಗದಲ್ಲಿ ಇದ್ದರು. ಆದರೆ ನಾಮಾನನನ್ನೇ ಎಲಿಷನು ಸ್ವಸ್ಥ ಮಾಡಿದನಲ್ಲ. ಅಂದ್ರೆ ಅರ್ಥ ಏನು? ಇಸ್ರಾಯೇಲ್ ಜನಾಂಗದೊಳಗೆ ಸ್ವಸ್ಥತೆಯನ್ನು ಕೊಡತಕ್ಕಂಥ ಪ್ರವಾದಿಯಾದ ಏಲಿಯನು, ದೇವರಿಂದ ಪ್ರಾರ್ಥನೆ ಮಾಡಿ ಕೊಡತಕ್ಕಂಥ ಪ್ರವಾದಿಯಾದ ಏಲಿಯನು ಇದ್ರೂ ಕೂಡ ಏಲಿಯನ ಹತ್ರ ಹೋಗದೆ ತನ್ನ ಈಗೋಯಿಂದ, ತನ್ನ ಅಹಂಕಾರದಿಂದ, ತನ್ನ ಅಹಂಭಾವದಿಂದ ನಾವು ಶತ್ರು ಪರವಾಗಿಲ್ಲ, ಏಲಿಯನ ಹತ್ರ ಪ್ರಾರ್ಥನೆಗೆ ಹೋಗುದಿಲ್ಲ ಎಂಬುದಾಗಿ ಹೇಳ್ಕೊಂಡಿರುವ, ಎಲಿಷನ ಹತ್ರ ಪ್ರಾರ್ಥನೆಗೆ ಹೋಗುದಿಲ್ಲ ಎಂಬುದಾಗಿ ಹೇಳ್ಕೊಂಡಿರುವ ಅಂತ ಜನರು ಏಲಿಯನ ಹತ್ರ ಬರಲಿಲ್ಲ. ಆದರೆ ಸಿರಿಯಾ ದೇಶದವನು, ಅನ್ಯ ದೇಶದವನಾಗಿರುವ ನಾಮಾನನು ಬಂದು ಏಲಿನ ಹತ್ರ ಸ್ವಸ್ಥತೆಯನ್ನು ಹೊಂದಿದ್ದಾನೆ. ಯಾಕಂದ್ರೆ ಅವನು ಒಳಗಿರುವ ಗರ್ವ ಅಹಂಕಾರವು ಕೂಡ ಬಿಟ್ಟು ಯೋರ್ದಾನ್ ನದಿಯಲ್ಲಿ ಎಲಿಷನು ಹೇಳಿರುವ ಮಾತಿನ ಪ್ರಕಾರವಾಗಿ ನಾಮಾನನು ಮಾರಕ ರೋಗ, ಅಂಟು ರೋಗ,
ಬಹಿಷ್ಕಾರ ಆಗತಕ್ಕಂಥ ಕ್ರೂರವಾದಂಥ ರೋಗದಿಂದ ಸ್ವಸ್ಥವಾಗಿದ್ದಾನೆ. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತಾನು ಸಾರಿರುವ ಸಂದೇಶವನ್ನು ಅಕ್ಷರ ಪ್ರಕಾರವಾಗಿ ಆರ್ಥಿಕದಲ್ಲಿ ಕೂಡ ಆಶೀರ್ವದಿಸಿ ಬಡವರನ್ನು ಧನವಂತರಾಗಿ ಮಾಡಿದ್ದಾನೆ ಮತ್ತು ಭೌತಿಕದಲ್ಲಿ ಕೂಡ ರೋಗಿಗಳನ್ನು ಸ್ವಸ್ಥ ಮಾಡಿ ಆರೋಗ್ಯವಂತರಾಗಿ ಮಾಡಿದ್ದಾನೆ. ನಾವು ಸಾಮಾನ್ಯವಾಗಿ ಯೇಸುವಿನ ಮಾತನ್ನು ಕೇಳಿ ನಂಬಿ ವಿಧೇಯರಾದರೆ ಸಾಕು. ಆ ಸಾಸಿವೆ ಕಾಳಷ್ಟು ನಂಬಿಕೆ, ಆ ಸಾಸಿವೆ ಕಾಳಷ್ಟು ವಿಧೇಯತೆ ಇವತ್ತು ನಮ್ಮಲ್ಲಿ ಇರೋದಾದರೆ ಖಂಡಿತವಾಗಿ ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗಾಗಿ ನಿಮ್ಮ ಜೀವನದಲ್ಲಿ ವಿಧೇಯತೆಯನ್ನು ನೀವು ಕ್ರಿಯಾರೂಪಕದಲ್ಲಿ ತರುವಾಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು, ಸೂಚಕಗಳು, ಅದ್ಭುತ ಕಾರ್ಯಗಳು, ಮಹತ್ವ ಕಾರ್ಯಗಳು ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ ಕರ್ತನೆ. ರಾಜಾದಿರಾಜನೇ ನಿನಗೆ ಸ್ತೋತ್ರ, ಕೋಟಿ ಕೋಟಿ ನಮನಗಳು ಕರ್ತನೆ. ಒಂದು ಸಾಮಾನ್ಯವಾದಂಥ ವಿಧೇಯತೆ, ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಬಗ್ಗೆ ಕೇಳಿದ್ದೇವೆ. ಇವತ್ತು ಸಾಸಿವೆ ಕಾಳಷ್ಟು ಕ್ರಿಯೆ ಬಗ್ಗೆ ಕೇಳ್ತಾ ಇದ್ದೇವೆ. ಆ ಸಾಸಿವೆ ಕಾಳಷ್ಟು ಕ್ರಿಯೆಗಳು ನಾವು ಮಾಡಿರುವಾಗ ನೀನು ಅಸಂಭವವಾದ ಕಾರ್ಯಗಳು ಕರ್ತನೆ ನಮ್ಮೆಲ್ಲರ ಜೀವನದಲ್ಲಿ ಮಾಡ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರವು, ಸ್ತುತಿ, ಘನತೆ, ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ಕೇಳಿರುವ ಎಲ್ಲರ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು, ಆಧ್ಯಾತ್ಮಿಕ ಬಲ ಸಾಮರ್ಥ್ಯವನ್ನು ಮತ್ತು ಭೌತಿಕ ಆರೋಗ್ಯವನ್ನು, ಬಲ ಸಾಮರ್ಥ್ಯವನ್ನು ಅನುಗ್ರಹಿಸಬೇಕೆಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ಕೇಳಿದ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಸೇವೆಯನ್ನು ಇನ್ನೂ ಅಪಾರವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಖಂಡಿತವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸೇವಕರ ಸೇವೆ ಅಭಿವೃದ್ಧಿ ಮಾಡಲಿ ಎಂಬುದಾಗಿ ಈ ಸಂದೇಶ, ಯೇಸು ಕ್ರಿಸ್ತನ ಈ ನುಡಿಗಳು ಅವರ ಜೀವನದಲ್ಲಿ ಖಂಡಿತವಾಗಿ ಕ್ರಿಯೆ ಮಾಡ್ತಾ ಇದೆ ಎಂಬುದಾಗಿ ಹಾರೈಸ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.